ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಬಗ್ಗೆ ಬದುಕಿರೋರು ಬೇಕಾದಷ್ಟು ಜನ ಅದನ್ನು ಹೇಳ್ತಾಯಿದ್ರು. ಶಂಕರ ಇಲ್ಲದೆ ಇರೋದೇ ಅವ್ರು ನೀವು ಯಾವ ಹೇಳಿದ್ದು ಸರಿ ಇಲ್ಲರಿ, ನಾನು ಹೇಳ್ತೀನಿ ಇವಾಗ ಅವ್ರು ಹೇಳಿದ್ದರ ಅರ್ಥನ ಅಂತ ನಾನು ಮೂಗೆಲ್ಲಿ ತೋರಿಸ್ಲಿ ಅಂತ ಹೇಳಿ ಹೋಗ್ಬೋದು. ಆ ಸ್ವಾತಂತ್ರ್ಯ ಈ ಅನುವಾದದಲ್ಲಿ ಕೆಲವು ಸಲ ಸಿಕ್ಕತ್ತೆ ಅಂತ ಕಾಣುತ್ತೆ. ಅದಲ್ಲದೆ ಈ ಅನುವಾದಕ್ಕೆ ಕಾಪಿರೈಟ್ ಇಲ್ಲ, ನಾನು ಮಾಡಿದ್ದೆ ಸರಿ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಕಟ್ಟಿಯವರೇ, ಈಗ ತಾನೇ ನಿರರ್ಗಳವಾಗಿ ನನ್ನನ್ನು ವ್ಯಾಜ ಅಂತ ಕರೀತಾರೆ. ಬೈಯೋದಕ್ಕೆ ಬೈದೇನೆ ಬೈಬಹುದು ನೋಡಿ. ಹಾಗೆ ಮಾತನಾಡಿರ್ತಕ್ಕಂಥ ಪ್ರೊಫೆಸರ್ ನಾರಾಯಣ ಭಟ್ರಿಗೆ, ಎಲ್ಲ ಬಂಧುಗಳೇ, ಇವರಲ್ಲಿ ಬಹುಶಃ 25% ಜನಗಳನ್ನು ನಾನು ಗುರುತಿಸಬಲ್ಲೆ. ಅವ್ರ ಪರಿಚಯ ಇದೆ. ಅವರು ನೋಡಿದ್ರೇ ಭಯ ಆಗುವಂಥ ಸಂದರ್ಭದಲ್ಲಿ ಪ್ರೊಫೆಸರ್ ನಾರಾಯಣ ಭಟ್ಟ ಅವರು ನಿಮ್ಮ ನಿರೀಕ್ಷೆಯನ್ನು ಯಾವ ಮಟ್ಟಕ್ಕೆ ಏರಿಸಿಬಿಟ್ಟಿದ್ದಾರೆ ಅಂದರೆ, ನಾನು ಆ ರೀತಿ ಯೋಚನೆ ಮಾಡಿಕೊಂಡೇ ಬಂದಿಲ್ಲ. ಏನೇನು ಪರಾಮರ್ಶೆ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೋ ಅದನ್ನು ಮಾಡೋದಕ್ಕೆ ನನಗೆ ಶಕ್ತಿ ಇದೆಯೋ ಗೊತ್ತಿಲ್ಲ, ತಯಾರಿ ಅಂತೂ ಮಾಡಿಕೊಂಡಿಲ್ಲ. ನಾನು ಮಾತನಾಡ್ತಕ್ಕಂಥದ್ದಲ್ಲಿ ಸ್ಖಾಲಿತ್ಯ ಜಾಸ್ತಿ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸಾಮಾನ್ಯವಾಗಿ ಇಂಥ ಒಂದು ಉಪನ್ಯಾಸ ನೀಡಬೇಕಾದ್ರೆ ಸಾಕಷ್ಟು ಸಿದ್ಧತೆ ಮಾಡಿಕೊಂಡು, ಅದಲ್ಲದೆ ಇವನು ಪ್ರಾಧ್ಯಾಪಕ ಅಂತ ಬೇರೆ ಹೇಳಿ ಒಂದು ಪಟ್ಟ ಕೊಟ್ಟಿದ್ದಾರೆ. ಅದಕ್ಕೆ ಸಮಂಜಸವಾಗಿರೋ ರೀತಿಯಲ್ಲಿ, ಅನ್ವರ್ಥವಾಗಿರೋ ರೀತಿಯಲ್ಲೆಲ್ಲ ಮಾತನಾಡಬೇಕು ಅಂತ ನಿರೀಕ್ಷೆ ಇರುತ್ತೆ. ನಾನು ಯೋಚನೆ ಮಾಡ್ಕೊಂಡು ಬಂದಿರೋದು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥದ್ದು. ತಮ್ಮ ಅನುಮತಿ ಪಡೆಯದೇನೆ, ಅಧ್ಯಕ್ಷರ ಅನುಮತಿಯನ್ನು ಪಡೆಯದೇನೆ ವಿಷಯವನ್ನು ಸ್ವಲ್ಪ ಭಿನ್ನವಾಗಿ ನಾನು ಯೋಚನೆ ಮಾಡಿದೆ. ಸುಮ್ಮನೆ ಏನೋ ಬಹಳ ತಿಳಿದಿರುವಂತಹ ದಾರ್ಶನಿಕ ಗ್ರಂಥಗಳ ಅನುವಾದ ಅಂದರೆ ಏನೋ ಭಾರಿ ಪುಟಿಂಗ ಇರ್ಬೋದು ಏನೋ ಅಂತ, ಅಂಥದ್ದೇನೂ ಮಾಡಿಲ್ಲ. ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಆಮೇಲೆ ಸ್ವಲ್ಪ ಹೇಳ್ತೇನೆ ಅಷ್ಟೇ. ನನಗೆ ಅನಿಸುತ್ತೆ ಕೆಲವು ಸಲ ಸ್ವಂತದ್ದು ಬರೆಯೋದಕ್ಕಿಂತ ಅನುವಾದನೆ ಮೇಲು ಅಂತ ಏನಾದರೂ ನಾವು ಅನುವಾದನ ಆಯ್ಕೆ ಮಾಡಿಕೊಂಡು ಅಂತ. ಸ್ವಂತದ್ದು ಬರೆಯೋ ಶಕ್ತಿ ಇದ್ದಿದ್ದು ಅದನ್ನೇ ಬರ್ಕೊಂಡು ಹೋಗಿರ್ತಾಯಿದ್ವು. ಏನೋ ಅದು ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗ ಹೋಗಲಿ ಅನುವಾದ ಆದರೂ ಮಾಡೋಣ. ಈಗ ತಾನೇ ಪ್ರೊಫೆಸರ್ ನಾರಾಯಣ ಭಟ್ ಅವರು ಮಾತನಾಡುವಾಗ ತತ್ವಶಾಸ್ತ್ರದ ಪರಿಧಿ, ವ್ಯಾಪ್ತಿ ಇತ್ಯಾದಿಗಳನ್ನೆಲ್ಲ ಹೇಳಿದ್ರು. ನನಗೊಂದು ಜ್ಞಾಪಕ ಬಂತು. ಬರ್ಟ್ರಾಂಡ್ ರಸಲ್ದು ಒಂದು ಲೇಖನ ಇದೆ, ದ ವ್ಯಾಲ್ಯೂ ಆಫ್ ಫಿಲಾಸಫಿ ಅಂತ. ಒಂದು ಅರ್ಥದಲ್ಲಿ ಅವನು ಇಟ್ ಈಸ್ ವ್ಯಾಲ್ಯೂಲೆಸ್ ಅಂತ ಹೇಳ್ಬೋದಾಗಿತ್ತು ಏನೋ, ಅದು ಹಾಗೆ ಹೇಳೋಲ್ಲ ಅವನು. ಯಾವುದು ಇನ್ನೂ ನಿಖರವಾಗಿ ತೀರ್ಮಾನ ಆಗಿಲ್ವೋ ಅದು ಈ ವ್ಯಾಪ್ತಿಗೆ ಬರುತ್ತೆ, ತತ್ವಶಾಸ್ತ್ರದ ವ್ಯಾಪ್ತಿ. ಆತ್ಮ ಇದೆಯಾ, ಇದೆ ಅಂತ ಹೇಳ್ಕೊಬೋದು. ನನ್ನಂಥವ್ರು ಎಂಥದ್ದೆಲ್ಲ ಕೂತ್ಕೊಳ್ರಿ ಅಂತ ಹೇಳ್ಬೋದು. ಯಾವುದು ಸರಿ ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮ ಹತ್ರ ಏನು ಲಿಟ್ಮಸ್ ಟೆಸ್ಟ್ ಇಲ್ಲ. ಅದನ್ನು ನಾನು ಹೇಳಿದ್ದು ನನಗೆ, ನೀವು ಇಲ್ಲ ಅಂತ ಹೇಳಿದ್ದು ನಿಮಗೆ, ಅಥವಾ ಅದಕ್ಕಿಂತ ಭಿನ್ನವಾಗಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇದಮಿತ್ತಂ ಅನ್ನೋ ರೀತಿಯಲ್ಲಿ ಸಮರ್ಥನೆಯನ್ನು ನೀಡಿ, ಇದು ಇದರ ಅರ್ಥ, ಇದು ಇದರ ಲಕ್ಷಣ, ಇದು ಇದರ ಪ್ರಯೋಜನ, ಅದನ್ನೆಲ್ಲ ಹೇಳಿದ್ರೆ
ಅಮೋನಿಯಮ್ಮು ಹೈಡ್ರೋಜನ್ನು ಆಕ್ಸಿಜನ್ನು ಕಂಡುಹಿಡಿದ ಮೇಲೆ ಯಾವ ಭಾವನೆ ಬಂದಿರ್ಬೋದಾಗಿತ್ತೋ ಆ ಭಾವನೆ ಬರಬೇಕು. ಹೇಗೆ ಬಳಸ್ಕೋತೀರಿ ಇನ್ನೊಂದು ಮತ್ತೊಂದು ಅದಿನ್ನೂ ಗೊತ್ತಿಲ್ಲದೆ ಇರೋದ್ರಿಂದಲೇ ಅದಿನ್ನೂ ಫಿಲಾಸಫಿಲಿ ಕೂತಿರೋದು ಅಂತ. ನಾನು ಸತ್ತ ಮೇಲೆ ಏನಾಗುತ್ತೆ, ಎಂಥದ್ದು ಆಗಲ್ಲ ಅಂತೀನಿ ನಾನು. ಸ್ಟೀಫನ್ ಹಾಕಿಂಗ್ ಅದನ್ನೇ ಹೇಳಿದೆ, ಎಂಥದ್ದು ಆಗಲ್ರಿ, ಅಲ್ಲಿಗೆ ಮುಕ್ತಾಯ ಅಷ್ಟೇ. ಬರುವಾಗ ಹಿಂದೆ ಏನೇನೋ ಕಟ್ಕೊಂಡೇನು ಬಂದಿಲ್ಲ ನೀವು, ಇಲ್ಲೇನು ಬಿಟ್ಟು ಹೋಗ್ತಾ ಇಲ್ಲ, ಅದೇನು ಯೋಚನೆ ಮಾಡಬೇಕು. ಎಲ್ಲರೂ ಹೋಗೋರೆ ಸುಮ್ಮನೆ. ಯೂನಿವರ್ಸ್ ಈಸ್ capable of taking care of itself without the intervention of any extraneous matter ಅಂತ ಸ್ಟೀಫನ್ ಹಾಕಿಂಗ್ ಹೇಳು. ನಾನು ಹೆಚ್ಚು ಕಡಿಮೆ ಅವನ ಫಿಲಾಸಫಿನ ಒಪ್ಕೊಂಡು ಬಂದಿರೋ ಅಂಥ. ನಾನು ಪಂಚೆ ಉಟ್ಕೊಂಡಿದ್ದೀನಿ ಅನ್ನೋದು ಬಿಟ್ಟರೆ ನನ್ನಲ್ಲಿ ಆ ಥರದ ಮಡಿವಂತಿಕೆಯ ಭಾವನೆಗಳು ಇನ್ಯಾವುದು ಉಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಎಲ್ಲ ಬೈಯೋದು ನನ್ನನ್ನು ಅನೇಕರು. ಸಂಸ್ಕೃತ ಓದಿದ್ದೀನಿ ಅಂತ ಹೇಳ್ತಾನೆ ನೋಡ್ರಿ ಇವನು. ಋಗ್ವೇದದ ಮೇಲೆ ಪುಸ್ತಕ ಬರೀತಾನೆ, ಭಗವದ್ಗೀತೆ ಮೇಲೆ ಪುಸ್ತಕ ಬರೀತಾನೆ, ಉಪನಿಷತ್ ಮೇಲೆ ಪುಸ್ತಕ ಯಾವುದರಲ್ಲೂ ನಂಬಿಕೆಯಲ್ಲಿ ಹಾಳಾದವನಿಗೆ ನಂಬಿಕೆ ಇರೋದು ಅಂದರೆ ಏನರ್ಥ? ಏನನ್ನು ನಂಬೋದು? ಈಗ ತಾನೇ ನಮ್ಮ ಸ್ನೇಹಿತರೊಬ್ಬರು ಭಗವದ್ಗೀತೆಯಲ್ಲಿ ಇಂಥದ್ದಿದೆ, ಏನಿದ್ರ ಅರ್ಥ ಅಂತ ಕೇಳ್ತಾ ಇದ್ದೆ. ಅರ್ಥವೋ ಅನರ್ಥವೋ ಏನಿದೆಯೋ ಯೋಚನೆ ಮಾಡಬೇಕು. ತಕ್ಷಣದಲ್ಲಿ ನನಗೇನು ಉತ್ತರ ಹೊಳೆಯೋದು ಇಲ್ಲ ಅಷ್ಟಲ್ಲಿ. ಈ ಹಿನ್ನೆಲೆಯಲ್ಲಿ ನಾನು ಮಾತನಾಡಬೇಕು ಅಂತಂದರೆ, ಮೊದಲನೇದಾಗಿ ಹೇಳ್ಬೋದಾದ್ದು ಸ್ವಂತದ್ದು ಬರೆಯೋದಕ್ಕೇನು ಇಲ್ಲದೆ ಇರೋದ್ರಿಂದ ನಾನು ಅನುವಾದ ಮಾಡಿದ್ನೇನು ಅಂತ ಆಗಲೇ ಹೇಳಿದ್ನಲ್ಲ. ಶೀಘ್ರವಾಗಿ ಮಾಡೋಕ್ಕೆ ಆಗದೇ ಇದ್ರೂ ಸ್ವಲ್ಪ ಕಡಿಮೆ ಜವಾಬ್ದಾರಿ ಇದ್ರೂ ಅನುವಾದ ಮಾಡೋದು ಸ್ವಲ್ಪ ಸರಳವೇ ಇರ್ಬೋದು. ಕ್ಲುಪ್ತವಾಗಿ ಮಾಡಿದ್ದೀವೋ, ಅಲ್ಲಿರೋದೆಲ್ಲನೂ ಸಂವಹನ ಆಗಿದೆಯೋ, ನಮ್ಮದು ಏನಾದರೂ ಸೇರಿಸೋದಕ್ಕೆ ನಮ್ಮದು ಸ್ವಂತದ್ದಿಲ್ಲ, ಇಲ್ಲೇ ಒಂದು ಸ್ವಲ್ಪ ಸೇರಿಸೋಣ ಅಂತ ಮಾಡಿದ್ದೀವೋ, ಅಂಥದ್ದೆಲ್ಲ ಇರೋದಕ್ಕೆ ಸಾಧ್ಯ. ಆದ್ದರಿಂದಲೇ ಕೆಲವು ಸಲ ನಮ್ಮನ್ನು ದೂರ ಇಡ್ತಾರೆ ಅಂತ ಕಾಣುತ್ತೆ. ಇವನಿಗೆ ಏನೇನು ಹೇಳ್ಬಿಡ್ತಾನೆ ರೀ ಸ್ವಲ್ಪ. ಆದ್ದರಿಂದ ಸ್ವಲ್ಪ ಎಚ್ಚರದಿಂದ ಇರಿ ಅಂತ. ಇರಲಿ, ನೀವು ಸ್ವಲ್ಪ ಎಚ್ಚರದಿಂದಲೇ ಇರಬಹುದು ನಾನು ಹೇಳೋದ್ರ ಬಗ್ಗೆ. ಜೊತೆಗೆ ನೋಡಿ, ಯಾವ ಗ್ರಂಥವನ್ನು ಅನುವಾದ ಮಾಡೋದಕ್ಕೆ ಆಯ್ಕೆ ಮಾಡ್ಕೋತೀವೋ ಅವ್ರು ದೂರದಲ್ಲಿದ್ದರೆ ಅಥವಾ ಅವ್ರು ಇಲ್ಲದೇ ಹೋಗ್ಬಿಟ್ಟಿದ್ರೆ ನಮಗೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಬಗ್ಗೆ ಬದುಕಿರೋರು ಬೇಕಾದಷ್ಟು ಜನ ಅದನ್ನು ಹೇಳ್ತಾ ಇದ್ದರು. ಶಂಕರ ಇಲ್ಲದೆ ಇರೋದೇ ಅವ್ರು ನೀವು ಯಾವ ಹೇಳಿದ್ದು ಸರಿ ಇಲ್ಲರಿ, ನಾನು ಹೇಳ್ತೀನಿ ಇವಾಗ ಅವ್ರು ಹೇಳಿದ್ದರ ಅರ್ಥನ ಅಂತ ನಾನು ಮೂಗೆಲ್ಲಿ ತೋರಿಸ್ಲಿ ಅಂತ ಹೇಳಿ ಹೋಗ್ಬೋದು. ಆ ಸ್ವಾತಂತ್ರ್ಯ ಈ ಅನುವಾದದಲ್ಲಿ ಕೆಲವು ಸಲ ಸಿಕ್ಕತ್ತೆ ಅಂತ ಕಾಣುತ್ತೆ. ಅದಲ್ಲದೆ ಈ ಅನುವಾದಕ್ಕೆ ಕಾಪಿರೈಟ್ ಇಲ್ಲ. ನಾನು ಮಾಡಿದ್ದೆ ಸರಿ ಇಲ್ಲ ಅಂತಂದರೆ ತಿದ್ಕೊಳ್ರಿ ಬೇಕಾದ್ರೆ. ನಾನು ಹೀಗೆ ಹೇಳಿದ್ದೇನಪ್ಪ, ನೀವು ಅದಕ್ಕಿಂತ ಭಿನ್ನವಾಗಿ ಹೇಳೋದು ಏನು ಅಡ್ಡಿ ಇಲ್ಲ ಅಂತ. ಅದೇನೋ ಒಂದು ರೀತಿಯಲ್ಲಿ ಚಕ್ರವರ್ತಿಗಳು ನಾವೇನೆ ಅಂತ ಕಾಣ್ತೀವಿ. ಇರಲಿ, ಅನುವಾದದ ಬಗ್ಗೆ ಹೇಳೋದಾದರೆ ನಾವೆಲ್ಲ ಹುಡುಗರಾಗಿದ್ದಾಗ, ಅಂದರೆ ಇನ್ನೂ 4ನೇ ಕ್ಲಾಸು 5, 6ನೇ ಕ್ಲಾಸಿಗೆ ಬಂದಾಗ, ನಾನು ನೇರವಾಗಿ 5ನೇ ಕ್ಲಾಸಿಗೆ ಸೇರಿದವನು. ನಾನು ಮೊದಲನೇ 4 ತರಗತಿಗಳಿಗೆ ಹೋದವನಲ್ಲ. ನಮ್ಮಪ್ಪ ಮೇಷ್ಟ್ರು. ನಮ್ಮ ಕಾಲದಲ್ಲಿ ಏನು ಪದ್ಧತಿ ಇತ್ತು ಅಂತಂದರೆ, ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಬರ್ತಾರೆ, ಅವ್ರ ಮುಂದೆ ನಮ್ಮನ್ನು ಕರ್ಕೊಂಡೋಗಿ ಕೂರಿಸ್ತಾರೆ. ಅವರೇನೋ ಪ್ರಶ್ನೆ ಕೇಳ್ತಾರೆ. 17-4 ಎಷ್ಟೋ ಏನೋ ಹೇಳ್ತಾರೆ, 20 ಅರ್ಥ ಏನೋ ಏನೋ ಹೇಳ್ತಾರೆ. 5ನೇ ಕ್ಲಾಸಿಗೆ ಸೇರಿಸ್ರಿ. ಹಾಗೆ ನಾನು 5ನೇ ಕ್ಲಾಸ್ಗೆ ನೇರವಾಗಿ ಸೇರಿಕೊಂಡಂಥ ಬುದ್ಧಿವಂತ. ಆಗಿತ್ತು. ನಾನು ಹೇಳ್ತಾ ಇರೋದು 1943-44ನೇ ಇಸ್ವಿ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದು.
ಇನ್ಸ್ಪೆಕ್ಟರ್ ಸ್ಕೂಲ್ಸ್ ಮುಂದೆ ನಮ್ಮನ್ನು ಪ್ರೆಸೆಂಟ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಅವರು ಸರ್ಟಿಫೈ ಮಾಡಿ ಇವನು ಇದಕ್ಕೆ ಅರ್ಹ, ಆದ್ದರಿಂದ ವಯಸ್ಸಿಗೆ ಏನು ಲೆಕ್ಕ ಇಲ್ಲ. ಆವಾಗೆಲ್ಲ ನಾವು ಈ ಭಾಷಾಂತರದ ಬಗ್ಗೆ ಬೇಕಾದಷ್ಟು ಚಮತ್ಕಾರಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಅಂತ ಕಾಣ್ತೇವೆ. ಎಂತೆಂಥದ್ದು ಆವಾಗ ಈಗಲೂ ಹುಡುಗರು ಅದನ್ನೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೇ ಇದ್ದರೆ ಬಹಳ ನಷ್ಟ ಆಗಿದೆ ಅವ್ರಿಗೆ ಅಂತಲೇ. ಲೀಫ್, ಲೋಟಸ್, ಪರ್ಲ್, ಅಂಬ್ರಲ್ಲ ಏನು ಹಾಗಂದರೆ ಲೀಫ್, ಲೋಟಸ್, ಪರ್ಲ್, ಅಂಬ್ರಲ್ಲ. ನಮಗೆ ಪರ್ಲ್ ಅನ್ನೋ ಪದ ಎಲ್ಲಿ ಗೊತ್ತಿರ್ತಾಯಿದ್ರು, ಇದರಲ್ಲೇ ಗೊತ್ತಾದ್ದಷ್ಟೆ. ನೋಡಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಹೇಗಿದೆ ಅಂತ. ಎಲೆ, ಕಮಲ, ಮುತ್ತು ಕೊಡೆ. 5ನೇ ಕ್ಲಾಸ್ ಹುಡುಗ ಎಲೆ, ಕಮಲ, ಮುತ್ತು ಕೊಡೆ ಅಂತ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗೋದು? ಇಲ್ಲ ಅಂದರೆ ಸ್ಟೋನ್ ಬಜಾರ್ ಫ್ರೂಟ್, ಕಲ್ಲು ಅಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಿಗೆ ಏನಪ್ಪ ಅಂದರೆ ಸ್ಟೋನ್ ಬಜಾರ್ ಫ್ರೂಟ್. ಹೀಗೆ ಎಲ್ಲ ಮಾಡಿಕೊಂಡು ನಾವು ಭಾಷಾಂತರವನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಭ್ರಮಿಸ್ತಾ ಇದ್ವಿ. ನನಗೆ ಜ್ಞಾಪಕ ಇದೆ, ನಾನು 5ನೇ ಕ್ಲಾಸ್ನಲ್ಲೋ 6ನೇ ಕ್ಲಾಸ್ನಲ್ಲೋ ಇದ್ದಾಗ ಟ್ರಾನ್ಸ್ಲೇಷನ್ಗೆ ಹಕ್ಕಿ ಅದೇನೋ ರೊಟ್ಟಿನೋ ಕೇಕೋ ಏನೋ ತೊಗೊಂಡು ಹಾರಿ ಹೋಯಿತು, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡು. ಹೆಂಗೆ ಮಾಡೋದು? ತಗೊಂಡು ಕಚ್ಕೊಂಡು ಹೋಯಿತು ಅನ್ನೋಕ್ಕೆ ಯಾರಿಗೂ ಗೊತ್ತು ಇಂಗ್ಲೀಷು. ಅದಕ್ಕೆ ನಾನು ಬರೆದಿದ್ದೆ, ದಿ ಕ್ರೋ ಕಚ್ಚಿಕೊಂಡು ಹೋಯಿತು ಎ ಕೇಕ್. ಅಷ್ಟೇಪ್ಪ, ಕಚ್ಚಿಕೊಂಡು ಹೋಯಿತು. ಬಹುಶಃ ಇವತ್ತಾಗಿದ್ದರೆ ಅದನ್ನು ಏನೋ ಸ್ವಲ್ಪ ರಿಪೇರಿ ಮಾಡಿ ಇಟ್ ಫ್ಲೂ ಅವೇ ವಿತ್ ಎ ಕೇಕ್ ಅಂತಲೋ ಏನಾದರೂ ಹೇಳ್ತಾಯಿದ್ದು ಏನೋ. ಅದರಿಂದ ನನ್ನ ಅನುವಾದಕ್ಕೆ ಬೇಕಾದಂಥ ತರಬೇತಿ ಇದೇನೆ ಅಷ್ಟೇ, ಅದಕ್ಕಿಂತಲೂ ಭಿನ್ನವಾಗಿ ಇರಲಿಲ್ಲ. ನಾವು ನಂತರದ ಕಾಲದಲ್ಲಿ ನಾನು ಸಂಸ್ಕೃತ ಆನರ್ಸ್ ಓದಿದ್ದು. ಆವಾಗ ಒಂದು ಪೇಪರ್ನಲ್ಲಿ ಈ ಭಾಷಾಂತರ ಇರ್ತಾಯಿತ್ತು, ಇಂಗ್ಲೀಷಿಂದ ಸಂಸ್ಕೃತಕ್ಕೆ, ಸಂಸ್ಕೃತದಿಂದ ಇಂಗ್ಲೀಷ್ಗೆ. ಅವೆರಡರ ಜೊತೆಗೆ ನೀವೇ ಒಂದು ಕಂಪೋಸ್ ಮಾಡಿ ಈ ಸಬ್ಜೆಕ್ಟ್ ಮೇಲೆ ಒಂದು ಎಸ್ಸೆ ಬರೀರಿ ಅಂತ. ಅದೇನು ಬರೆದಿದ್ದು ಈಗೇನಾದರೂ ಅದು ನಮ್ಮ ಕೈಗೆ ಸಿಕ್ಕಿದ್ರೆ ಎಷ್ಟು ನಾಚಿಕೆ ಪಟ್ಕೋತೀವೋ ಹೇಳೋಕ್ಕಾಗೋದಿಲ್ಲ. ಅಂಥ ಪ್ರೌಢಿಮೆಯನ್ನೇನು ನಾನು ಪಡೆದಿರಲಿಲ್ಲ, ಪ್ರೌಢಿಮೆ ಪಡೆಯೋದಕ್ಕೆ ಬೇಕಾದಂಥ ಶಿಕ್ಷಣವೂ ಇರಲಿಲ್ಲ ಅಂತ ಕಾಣುತ್ತೆ. ಏನು ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅಂತಂದರೆ, ನಾನು ಸಾಹಿತ್ಯವನ್ನು ಅನುವಾದ ಮಾಡಿರ್ತಕ್ಕಂಥವನಲ್ಲ, ಎಲ್ಲ ಸಾಹಿತ್ಯೇತರವಾದಂಥದ್ದೇ. ಸಾಹಿತ್ಯ ಅಂತಂದರೆ ನಮ್ಮ ಪ್ರೊಫೆಸರ್ ಅವರಿದ್ದಾರೆ, ಅವರು ರಚಿಸ್ತಾರೆ, ಅಂಥದ್ದನ್ನು ಭಾಷಾಂತರ ಮಾಡೋದಿರ್ಬೋದು. ಯಾವಾಗಲೂ ಒಂದು ಸಲ ಬಸವರಾಜ್ ಕಟ್ಟಿಮನಿಯವರು ಅದೇನೋ ಒಂದು ಪದ್ಯ ಕೊಟ್ಬಿಟ್ಟು, ದಿ ರಷ್ಯನ್ಸ್ ಡೂ ನಾಟ್ ವಾಂಟ್ ಎ ವಾರ್ ಅಂತ ಒಂದು ಪದ್ಯ ಐತೆ ಅವ್ರ ಹತ್ರ. ಇದನ್ನು ಕನ್ನಡಕ್ಕೆ ಮಾಡಿಕೊಡಯ್ಯ ಅಂತ ಕೊಟ್ಟಿದ್ರು. ಅಂಥದ್ದು ಕೆಲವು ಮಾಡಿರ್ಬಹುದೇ ಹೊರತು, ಅಥವಾ ಇನ್ನೊಂದು ಸಲ ಏನು ಮಾಡಿದ್ದೆ, ಮಾರ್ಕ್ ಟ್ವೈನ್ದು ಒಂದು ಕಥೆ ಇದೆ, ಪೊಲಿಟಿಕಲ್ ಎಕಾನಮಿ ಅಂತ. ಪೊಲಿಟಿಕಲ್ ಎಕಾನಮಿ ಅಂತ ಯಾರಾದರೂ ಕತೆ ಬರೀತಾರೇನ್ರಿ ಅಂತ ಆಶ್ಚರ್ಯಪಡಬೇಕು. ಅವನು ಪೊಲಿಟಿಕಲ್ ಎಕಾನಮಿ ಬಗ್ಗೆ ಬರೆದಿಲ್ಲ ಆ ಕಥೆಯಲ್ಲಿ. ಭಾಳ ಸ್ವಾರಸ್ಯಕರವಾದಂಥ ಪ್ರಶ್ನೆ. ಅಂಥದ್ದು ಕೆಲವು ಸಲ ನಾನು ಅನುವಾದ ಮಾಡಿರೋದು ಉಂಟು, ಯೌತುಶೆಂಕೋದು, ಮಾರ್ಕ್ ಟ್ವೈನ್ದು. ಆ್ಯಂಡ್ ನಾವೆಲ್ಲರೂ ಪ್ರಬುದ್ಧರಾಗಬೇಕಾದ್ರೆ ನೆರೂದ ಟ್ರಾನ್ಸ್ಲೇಟ್ ಮಾಡಲೇಬೇಕು, ಇಲ್ಲದೆ ಬೆನ್ನು ತಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಸ್ವಲ್ಪ ಕೈ ಆಡಿಸೋದಕ್ಕೆ ಹೊಟ್ಟಿದ್ದಿರ್ಬೋದು. ಜೊತೆಗೆ ಬಹಳ ಹಿಂದೆಯೇ ನನಗೆ ಕುವೆಂಪು ಭಾಷಾ ಭಾರತಿಯವರು ಬಹುಮಾನ ಘೋಷಿಸಿಬಿಟ್ಟು, ನೀನು ಒಳ್ಳೆಯ ಭಾಷಾಂತರಕಾರ ಅಂತ ಇಲ್ಲೇ ಕರೆದು ಬೆಂತಟ್ಟಿ ಅದೇನು ದುಡ್ಡು ಕೊಟ್ಟರು ಅಂತ ಕಾಣುತ್ತೆ ಒಂದಷ್ಟು. ಆದ್ದರಿಂದ ನಾನು ಬಹಳ ನಿಪುಣ ಭಾಷಾಂತರದಲ್ಲಿ. ಯಾಕೆಂದರೆ ಕುವೆಂಪು ಭಾಷಾ ಭಾರತಿಯವರೇ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ, ಭಾಳ ಹಿಂದೆಯೇ ಕೊಟ್ಟಿದ್ದರಿಂದ ಬೆಳವಣಿಗೆ ಏನೂ ಅವಶ್ಯಕತೆ ಇಲ್ಲ ಅಂತ ನಾನು ಆವತ್ತಿನಿಂದ ಹಾಗೆ ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು.
ಒಂದು ರೀತಿಯಲ್ಲಿ ಕುವೆಂಪು ಭಾಷಾ ಭಾರತಿ ಜೊತೆಯಲ್ಲಿ ನನಗೆ ಅನೇಕ ವರ್ಷಗಳ ಸಂಪರ್ಕ ಇದೆ. 3 ಸಂಬಂಧಗಳು. ಪ್ರಧಾನ್ ಗುರುದತ್ ಅವರು ಅಧ್ಯಕ್ಷರಾಗಿದ್ದಾಗ ನಾನಿನ್ನೂ ಅವಾಗೇನು ಹೆಚ್ಚಿಗೆ ಅನುವಾದ ಮಾಡಿದ್ದೆ ಅಂತ ಅಂದ್ಕೊಂಡಿಲ್ಲ. ಆದರೆ ಅವ್ರಿಗೆ ಅದು ಯಾಕೆ ಹಾಗನ್ನಿಸ್ತೋ ಅವ್ರ ಸಮಿತಿ ಸದಸ್ಯರೆಲ್ಲ ಸೇರಿಬಿಟ್ಟು ನನಗೆ ಕೊಟ್ಟಿದ್ದು. ಅವಾಗಿನ್ನೂ ನನಗೆ ತಿಳಿದ ಹಾಗೆ ಅಲ್ಲಿ ಒಂದು ಇಲ್ಲೊಂದು ಮಾಡಿದ್ದೆ. ದೊಡ್ಡ ಗ್ರಂಥನ ಯಾವುದನ್ನು ನಾನು ಮಾಡಿರಲಿಲ್ಲ. ಆದರೂ ಪ್ರಶಸ್ತಿ ಕೊಟ್ಟಿದ್ದರು. ಆಮೇಲೆ ಪ್ರಶಸ್ತಿ ಕೊಡದೇ ಇದ್ದರೂ ಸರಿ ಅಂಥೇಳಿ ಕೆ ವಿ ನಾರಾಯಣ್ ಅವರು ಅಧ್ಯಕ್ಷರಾಗಿದ್ದಾಗ ಆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು 4 ಭಾಳ ಉತ್ತಮ, ನನ್ನ ಲೇಖನೂ ಇರೋದ್ರಿಂದ ಉತ್ತಮ ಆಗೇ ಇರಬೇಕದು. 4 ಪುಸ್ತಕಗಳನ್ನು ಹೊರತಂದಿದೆ ಕುವೆಂಪು ಭಾಷಾ ಭಾರತಿ. ಅನೇಕ ಚಳುವಳಿಗಳು ಇತ್ಯಾದಿಗಳ ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಇತ್ಯಾದಿಗಳನ್ನೆಲ್ಲ ಕುರಿತು. ಅದಾದಮೇಲೆ ಡಾಕ್ಟರ್ ಮರಳಸಿದ್ದಪ್ಪನವರು ಅಧ್ಯಕ್ಷರಾಗಿದ್ದಾಗ ನಂದು ಭಾರತೀಯ ತತ್ವಶಾಸ್ತ್ರದಲ್ಲಿ ಕಾಳು ಮತ್ತು ಜೊಳ್ಳು ಅಂತ ಒಂದು ಪುಸ್ತಕ, ಅದು ಅನುವಾದ, ವಾಟ್ ಈಸ್ ಲಿವಿಂಗ್ ಆ್ಯಂಡ್ ವಾಟ್ ಈಸ್ ಡೆಡ್ ಇನ್ ಇಂಡಿಯನ್ ಫಿಲಾಸಫಿ ಅಂತ ದೇವಿಪ್ರಸಾದ್ ಚಟ್ಟೋಪಾಧ್ಯಾಯ ಅವರು. ಅದು ಸಂಪೂರ್ಣವಾಗಿ ತತ್ವಶಾಸ್ತ್ರದ ಪರಿಧಿಗೆ ಬರುವಂಥ ಪುಸ್ತಕ. ಅದನ್ನು ನಾನು ಭಾಷಾಂತರ ಮಾಡಿದ್ದೆ. ಭಾಷಾಂತರದಲ್ಲಿ ನಾನು ಏನು ಸ್ವಂತಿಕೆಯನ್ನು ತೋರಿಸಿದ್ದೀನಿ. ವಾಟ್ ಈಸ್ ಲಿವಿಂಗ್ ಆ್ಯಂಡ್ ವಾಟ್ ಈಸ್ ಡೆಡ್ ಅಂತ ಅವರು ಬರೆದಿದ್ದು. ಅದು ಯಾಕೋ ಭಾಳ ಮನಸ್ಸಿಗೆ, ವಾಟ್ ಈಸ್ ಡೆಡ್ ಅಂತ ಹೇಗ್ರಿ ಹೇಳೋದು ಯಾವುದನ್ನಾದರೂ, ಅದು ಫಿಲಾಸಫಿನಲ್ಲಿ ವೆನ್ ಇಟ್ ಟುಕ್ ಇಟ್ಸ್ ಬರ್ತ್ ಅನ್ನೋದೇ ಗೊತ್ತಿಲ್ಲದೆ ಇರುವಾಗ ಇಟ್ ಈಸ್ ಡೆಡ್ಡು ಇನ್ನೊಂದು ಹೇಳೋದು. ನಿಜಕ್ಕೂ ಕೂಡ ನಾವು ಹೇಳಕ್ಕೆ ಹೋಗೋದು ಇದರಲ್ಲಿ ಸುಸಂಗತವಾಗಿ ನಮಗೆ ಲಭಿಸ್ತಕ್ಕಂಥದ್ದೇನು, ಮತ್ತು ಏನೋ ಗಾಳಿಲಿ ತೂರೋಗೋ ಅಂಥ ಭಾವನೆಗಳು ಅಥವಾ ಆ ಥರದ ಸಿದ್ಧಾಂತಗಳು ಯಾವುದು ಅನ್ನೋದು, ಅಥವಾ ಯಾವುದು ನಮಗೆ ಸದಾ ಕಾಲಕ್ಕೂ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಅಂಥೇಳಿ ನಾವು ಆಸೆ ಪಡಬಹುದೋ ಅಂಥ ಚಿಂತನೆ. ಇನ್ನೊಂದು ಡಿಸ್ಮಿಸಬಲ್ ರೀ ಇದು, ಯು ಕ್ಯಾನ್ ಡೂ ಅವೇ ವಿತ್ ಇಟ್ ಅನ್ನೋವಂಥದ್ದು. ಸುಸಂಗತವಾಗಿರೋದು, ಅಸಂಗತವಾಗಿರೋದು ಅಂತ. ಆದ್ದರಿಂದ ನಾನು ಕೊಟ್ಟೆ ಕಾಳು ಜೊಳ್ಳು. ಜೊಳ್ಳು ತೂರ್ಕೊಂಡು ಹೋಗಲಿ ಬಿಡ್ರಿ. ಯಾವ ಜೊಳ್ಳು ಅಂತ ತೀರ್ಮಾನ ಮಾಡೋದಕ್ಕೆ ನೀನು ಯಾರು ಅಂತ ಕೇಳಿದ್ರೆ, ನಾನು ಯಾರು ತತ್ವಶಾಸ್ತ್ರದ ವಿದ್ಯಾರ್ಥಿ, ನಮ್ಮದು ಒಂದು ದೃಷ್ಟಿಕೋನ ಇದೆ, ಆ ದೃಷ್ಟಿಕೋನವನ್ನು ಇಟ್ಕೊಳ್ಳೋದಕ್ಕೆ ನಮ್ಮದೇ ಆದಂಥ ಒಂದು ತರ್ಕ ಇದೆ, ಹೀಗೇನೇನೋ ಹೇಳ್ಕೊಂಡು ಹೋಗ್ಬೋದು ನಾವು. ಅಂದರೆ ತತ್ವಶಾಸ್ತ್ರ ಅಂದರೆ ಏನೆಲ್ಲ ಅಡಕಗೊಳಿಸ್ಕೋಬಹುದು ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಷ್ಟೆ. ಇನ್ಯಾವ ಕ್ಷೇತ್ರಕ್ಕೂ ಸೇರಲಿಲ್ಲ ಈ ವಿಚಾರ ಅಂತಂದ್ರೆ ಅದನ್ನು ತತ್ವಶಾಸ್ತ್ರದ ಕ್ಷೇತ್ರಕ್ಕೆ ಸೇರಿಸಿಬಿಡ್ಬೋದು ಅಂತ ಕಾಣುತ್ತೆ. ನಾನು ದಿ ರೋಲ್ ಆಫ್ ಲೇಬರ್ ಇನ್ ದಿ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಏಪ್ ಟು ಮ್ಯಾನ್ ಅಂತ ಒಂದು ಚಿಕ್ಕ ಪುಸ್ತಕ, ಅದು ಒಂದು 50-60 ಪೇಜ್ ಇರ್ಬೋದು ಅಷ್ಟೇ. ಫ್ರೆಡ್ರಿಕ್ ಎಂಗಲ್ಸ್ ಬರೆದಿರೋದು. ದುಡಿಮೆಯ ಪಾತ್ರ ಏನು ಈ ವಿಕಾಸದಲ್ಲಿ, ಏಪ್ ಟು ಮ್ಯಾನ್ ಆಗಿದ್ದೀವಲ್ಲ, ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೆ. ನಮ್ಮ ಕೀರಂ ನಾಗರಾಜ್ ಅದನ್ನು ಬಹಳವಾಗಿ ಶ್ಲಾಘಿಸಿ ಕ್ಲಾಸ್ಗಳಲ್ಲೆಲ್ಲ ಹೇಳಿ ಹುಡುಗರೆಲ್ಲ ಬಂದು ಏನು ಮಹಾ ಬುದ್ಧಿವಂತನಂತೆ ಈ ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿದ್ದೀಯಾ ಅಂತ ಕೇಳೋ ಹಾಗಾಗಿತ್ತು. ಅಂದರೆ ನಾನು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅದಕ್ಕೆ ಮುಖ್ಯವಾಗಿ ಇಂದಿನ ಜಾಗತಿಕ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇವತ್ತು ಸಮಕಾಲೀನ ಜೀವನದಲ್ಲಿ ದುಡಿಮೆ ಅನ್ನತಕ್ಕಂಥದ್ದಕ್ಕೆ ಸ್ಥಾನ ಕೊಟ್ಟಿದ್ದೀವಿ, ಯಾವ ರೀತಿಯ ದುಡಿಮೆಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಗೌರವ ಕೊಡ್ತೀವಿ ಇತ್ಯಾದಿಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅನೂಚಾನವಾಗಿ ನಡೆದು ಬಂದಿರತಕ್ಕಂಥದ್ರಲ್ಲಿ ಈ ಬದಲಾವಣೆಗಳಾಗ್ತಾ ಬಂದಿದೆ. ಮಂಗನಿಂದ ಮನುಷ್ಯ. ಒಬ್ಬ ಮಿನಿಸ್ಟ್ರ್ ಇದ್ದ, ಸದ್ಯ ಅವನು ಇವಾಗ ಮಿನಿಸ್ಟ್ರ್ ಆಗಿಲ್ಲ, ಡೆಲ್ಲೀಲಿ, ಸತ್ಯಪಾಲ್ ಸಿಂಗ್ ಅಂತೇಳಿ ಬೈದ್ಬಿಟ್ಟಿದ್ದ ಒಂದು ಸಲ ನನ್ನನ್ನು. ನಾನು ಬೈದಿದ್ದೆ. ನಾನು ಯಾರನ್ನು ಬೈಸ್ಕೊಂಡು ಸುಮ್ಮನೆ ಬರುವಂಥವನಲ್ಲ, ವಾಪಸ್ ಏನು ಹೇಳಿದ್ರು ಅವರು ಅಂತಂದರೆ, ಮಂಗ ಮನುಷ್ಯನಾಗಿದ್ದನ್ನು ನಾನೆಂದು ಕಂಡಿಲ್ಲ,
ಆದ್ದರಿಂದ ಚಾರ್ಲ್ಸ್ ಡಾರ್ವಿನ್ ಮಹಾ ದಡ್ಡ ಅಂತ ಅವ್ರ ಸಿದ್ಧಾಂತ. ಅವನು ದಡ್ಡನೋ ನೀನು ದಡ್ಡನೋ ಅಂತ ತೀರ್ಮಾನ ಮಾಡೋದಕ್ಕೆ ಕೋತಿನೂ ಬೇಕಿಲ್ಲ, ಎಂಥದ್ದು ಬೇಕಿಲ್ಲ. ನೀನು ಹೇಳ್ತಾ ಇರೋ ಶತಮೂರ್ಖನ ಭಾಷಣ ಅಂತ ಮಾತು ಅಂತ ನೋಡಿ. ಇವಾಗ ದುಡಿಮೆಯ ಪ್ರಾಶಸ್ತ್ಯ ಯಾವ ಸನ್ನಿವೇಶದಲ್ಲಿ, ಯಾವ ಮಟ್ಟದಲ್ಲಿ, ಹೇಗೆ ಅನುಭವಕ್ಕೆ ಬರುತ್ತೆ, ಅದರಿಂದ ಯಾವುದ ಬದಲಾವಣೆ ಏನಾಯಿತು, ಅದರಿಂದ ಮುಂದಿನ ಬದಲಾವಣೆಗೆ ಹೇಗೆ ಅದು ದಾರಿ ಮಾಡಿಕೊಡ್ತು ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡುವಂಥ ಗ್ರಂಥ. ತತ್ವಶಾಸ್ತ್ರ ಗ್ರಂಥವೇ ಅದು. ಟೈಟ್ಲ್ ನೋಡಿಬಿಟ್ಟು ಅದೇನೋ ಎವಲ್ಯೂಷನ್ ಥಿಯರಿ ಹೇಳಕ್ಕೆ ಬಂದಿದೆ ಅಂತೇನು ನಾವು ಅಂದ್ಕೋಬೇಕಾಗಿಲ್ಲ. ಅವನು ಚರ್ಚೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ದುಡಿಮೆಯ ಮೌಲ್ಯ ಅಂತಕ್ಕಂಥದ್ದು ಮತ್ತು ಯಾವ ದುಡಿಮೆ ಯಾವ ಪರಿಣಾಮವನ್ನು ವ್ಯಾಪಕವಾಗಿ ಉಂಟು ಮಾಡ್ತದೆ ಅನ್ನೋದು. ಅದಾದ ಕೆಲವೇ ದಿನಗಳಲ್ಲಿ ನಾನು ಇನ್ನೊಂದು ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿದ್ದೆ, ವೇಜ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಅಂತ. ಫಿಲಾಸಫಿ ಅಂತ ನಾರಾಯಣ್ ಭಟ್ ಹೇಳಿದ್ರು. ನೀಗೇನು ಒಂದು ಫಿಲಾಸಫಿ ಪುಸ್ತಕ ಹೆಸರು ಹೇಳ್ತಾ ಇಲ್ಲ. ಇದೆಲ್ಲ ಒಂಥರ ಎಕನಾಮಿಕ್ಸು, ಆಂಥ್ರೋಪಾಲಜಿ ಅದು ಏಪ್ ಟು ಮ್ಯಾನ್. ಇದು ಎಕನಾಮಿಕ್ಸು, ಪಾಲಿಟಿಕ್ಸಿಗೆ ಸಂಬಂಧಪಟ್ಟಂಥದ್ದು. ಯಾವುದು ವೇಜ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ನೋಡಿ, ನಾನು ಇವಾಗ ಟೈಟ್ಲ್ ಹೇಳಿದ್ದೀನಿ, ವೇಜ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ವೇಜ್, ಲೇಬರ್, ಕ್ಯಾಪಿಟಲ್. ಟ್ರಾನ್ಸ್ಲೇಟ್ ಮಾಡಿ. ವೇಜ್ ಕೂಲಿ, ಕೆಲಸ, ವೇಜ್ ಲೇಬರ್ ಬಂಡವಾಳ. ಆದರೆ ಅದನ್ನು ಬರೆದವನು ಆ ಅರ್ಥ ಇಟ್ಕೊಂಡೇ ಇಲ್ಲ. ವೇಜ್ ಲೇಬರ್ ಅಂತ ಕೂಲಿ ಕೆಲಸ ಅಂತ. ಕೂಲಿ ಕೆಲಸಕ್ಕೂ ಬಂಡವಾಳಕ್ಕೂ ಇರತಕ್ಕಂಥ ಸಂಬಂಧ, ವೈರುಧ್ಯ ಇತ್ಯಾದಿಗಳನ್ನು ಚರ್ಚೆ ಮಾಡುವಂಥ ಪುಸ್ತಕ ಅದು. ಸಮಾಜದ ವಿಕಾಸದ ಹಾದಿಯಲ್ಲಿ ಏನೇನೆಲ್ಲ ಘಟಿಸುತ್ತೆ ಅನ್ನೋದನ್ನು ಚರ್ಚೆ ಮಾಡುವಂಥದ್ದು. ಕಾರ್ಲ್ ಮಾರ್ಕ್ಸ್ ಬರೆದಿರೋದು ಅದು. ಆಡಮ್ ಸ್ಮಿತ್ ಇತ್ಯಾದಿಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಸಿದ್ಧಾಂತಗಳನ್ನೆಲ್ಲ ಪರಿಷ್ಕರಣೆ ಮಾಡ್ತೀನಿ ಅಂತೇಳಿ ಹೊರಟು ಬರೆದಿರ್ತಕ್ಕಂಥ. ನಾನು ಮಾಡೋದಕ್ಕೆ ಮುಂಚೆ ಇನ್ಯಾರೋ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದ್ದು. ಅದು ಭಾಳ ಹಿಂದೆ ಮಾಡಿದ್ದೆ ಅಂತ ಪುಸ್ತಕ. ಅದರಲ್ಲಿ ಅವರು ವೇಜ್, ಲೇಬರ್, ಕ್ಯಾಪಿಟಲ್ ಮೂರನ್ನು ಬರೆದಿದ್ರು. ಕೂಲಿ, ಕೆಲಸ ಮತ್ತು ಬಂಡವಾಳ. ಅದು ಪುಸ್ತಕದ ಕಂಟೆಂಟ್ಸ್ ನೋಡಿದ್ರೆ ಅದು ಪರಿಪಕ್ವವಾದಂಥ ತೀರ್ಮಾನ ಅಲ್ಲ ಅಂತ. ಅದರಿಂದ ಈ ತರಹದ ಮಾರ್ಪಾಡುಗಳನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಾಗ ಹೇಗೆ ಮಾಡ್ಕೊಂಡು ಬಂದಿರ್ತೀವಿ ಅನ್ನೋದನ್ನು ಕಾಣ್ತೇವೆ. ಇನ್ನೊಂದು ಪುಸ್ತಕದ ಹಿನ್ನೆಲೆಯಲ್ಲಿ ಅಥವಾ ಅದರ ಹೊರಬರುವಿಕೆಯಲ್ಲಿ ನನ್ನ ಪಾತ್ರ ಇದ್ದಿದ್ದು ಅಂತಂದರೆ ಅದೇ ಮಾರ್ಕ್ಸ್ನ ಕ್ಯಾಪಿಟಲ್. ಫಿಲಾಸಫಿ ಹೇಳೋದಂದ್ರೆ ಬರೀ ಮಾರ್ಕ್ಸ್ ಅಂತ ಕೂತಿದ್ದೀಯಲ್ಲ ಅಂದರೆ ಮಾರ್ಕ್ಸ್ ಫಿಲಾಸಫರೇ. ಅವನು ಬರೆದಿರ್ತಕ್ಕಂಥ ಅನೇಕ ಗ್ರಂಥಗಳಲ್ಲಿ ತತ್ವಶಾಸ್ತ್ರೀಯ ಪ್ರಮೇಯಗಳು ಒಂದಲ್ಲ 1000 ಸಿಗ್ತವೆ. ಅವನ ಕ್ಯಾಪಿಟಲ್ ಅನ್ನೋ ಗ್ರಂಥ ಕೂಡ ಒಂದು ರೀತಿಯಲ್ಲಿ ಉನ್ನತ ಶ್ರೇಣಿಯ ತತ್ವಶಾಸ್ತ್ರದ ವಿಶ್ಲೇಷಣಾತ್ಮಕ ಗ್ರಂಥವೇ. ಅದನ್ನು ಅನುವಾದ ಮಾಡುವಾಗ ನಾನು ನೇರವಾಗಿ ಏನನ್ನು ಅನುವಾದ ಮಾಡದೇ ಇದ್ರೂ ಕೂಡ ಅದರ ಪ್ರತಿಯೊಂದು ಹಂತದಲ್ಲೂ ನಾನು ಭಾಗವಹಿಸಿ ನಾನು ಅದರ ಒನ್ ಆಫ್ ದಿ ಎಡಿಟರ್ಸ್ ಆಗಿದ್ದೆ ಟ್ರಾನ್ಸ್ಲೇಷನ್ಗೆ. ಯಾರೂ ಓದಲಿಲ್ಲ ಪುಸ್ತಕನ. ಟ್ರಾನ್ಸ್ಲೇಟ್ ಮಾಡಿದವರು ಒಬ್ಬರು ಓದಿದ್ರು ಅಂತ ಕಾಣುತ್ತೆ. ಅವರು ತಪ್ಪು ಮಾಡಿದರೆ ನಾವು ತಿದ್ದಿರ್ತೀವೋ, ನಾವು ತಿದ್ದಿದ್ದೀನಿ ಇನ್ನೊಬ್ಬರು ತಿದ್ದೋದು. ಅದಕ್ಕೂ ಮುಂಚೆ ಒಂದು ಬರೆದಿದ್ದೆ. ಅದರ ಟೈಟ್ಲ್ ಏನು ಅಂತಂದರೆ ಪಂಜೆ ಮಂಗೇಶ್ವರದೊಂದು ಪದ್ಯ ಇದೆ, ಬಾ ನೋಣವೇ ಬಾ ನೋಣವೇ ಬಾ ನನ್ನ ಮನೆಗೆ ಅಂತ. ನೊಣ ಕರೀತಾ ಇದೆ ಯಾರು, ಇಲ್ಲಿ ಓಡಾಡ್ತಾ ಇದ್ದೆ, ಸೊಳ್ಳೆ ಬಾಯಲ್ಲಿ ಕೂತ್ಕೊಂಡು ನನ್ನ ನುಂಗ್ ಹಾಕೋದಕ್ಕೆ ನಿನ್ನನ್ನು ಸ್ವಾಗತಿಸ್ತಾ ಇದ್ದೀವಿ, ಒಂದು ಕೂತ್ಕೊಂಡು ನಮ್ಮ ಮನೆಯಲ್ಲಿ ಬಾ ನೋಣವೇ ಬಾ ನೋಣವೇ ಬಾ ನನ್ನ ಮನೆಗೆ. ಅದು ಅತಿ ಅದ್ಭುತವಾದಂಥ ಪುಟ್ಟ ಪುಸ್ತಿಕೆ. ಸ್ಪೈಡರ್ ಆ್ಯಂಡ್ ದಿ ಫ್ಲೈ ಅಂತ ಅದು ಟೈಟ್ಲ್ ಇದ್ದಿದ್ದು. ನಾನು ಸ್ಪೈಡರ್ ಆ್ಯಂಡ್ ದಿ ಫ್ಲೈನೇ ಬಾ ನೋಣವೇ ಮಾಡಿದ್ದು. ಪಂಜೆ ಮಂಗೇಶ್ವರ ಪದ್ಯದ ಶೀರ್ಷಿಕೆ ಅದು. ವಿಶ್ವದ ಅನೇಕ ಭಾಗಗಳಲ್ಲಿ
ಬೇರೆ ಬೇರೆ ಶತಮಾನಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿಗಳಲ್ಲಿ ಯಾರ್ಯಾರಿಗೆ ಕೈಕೋಳ ತೊಡಿಸೋದಕ್ಕೋಸ್ಕರ ಎಂತೆಂತಹ ಉಪಾಯಗಳನ್ನು ಮಾಡಿಕೊಂಡು ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ ಅಂತ ಚರ್ಚೆ ಮಾಡೋ ಪುಸ್ತಕ ಅದು. ಯಾವುದೇ ಕ್ಷೇತ್ರ, ಸಾಮಾಜಿಕವಾದಂಥ ಕ್ಷೇತ್ರ ಇರ್ಬೋದು, ಅಥವಾ ಕೂಲಿ ಕೆಲಸ ಮಾಡಿಸ್ಕೊಳ್ಳೋ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆಯೂ ಕೂಡ ಹಿಂಜೋದಕ್ಕೆ ಒಬ್ಬನ ಶ್ರಮ ಶಕ್ತಿಯನ್ನು ಹಿಂಜೋದಕ್ಕೆ ಮತ್ತು ಅದಕ್ಕೆ ಪ್ರತಿಫಲ ಕೊಡದಲೇ ಇರೋ ಹಾಗೆ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅಂತ ವಿಲ್ಹೆಲ್ಮ್ ಲೀಬ್ನೆಕ್ಟ್ ಅನ್ನೋನು ಬರೆದಿದ್ದದ್ದು. ಇವೆಲ್ಲ ಚಿಕ್ಕ ಚಿಕ್ಕ ಪುಸ್ತಕಗಳಾದ್ರೂ ಒಂದು ರೀತಿಯಲ್ಲಿ ಸಮಕಾಲೀನ ಜೀವನಕ್ಕೂ ಕೂಡ ಅನ್ವಯ ಆಗುವಂಥ ತಾತ್ವಿಕ ಪ್ರಶ್ನೆಗಳನ್ನು ಎತ್ತಿದ್ದಂಥ ಪುಸ್ತಕಗಳೇನೆ ಅದು. ಅದೇ ನಿಜವಾದಂಥ ತತ್ವಶಾಸ್ತ್ರೀಯ ಗ್ರಂಥಗಳನ್ನು ನಾನು ಯಾವಾಗ ನೋಡೋಕ್ಕೆ ಹೋದೆ ಅಂತಂದರೆ, ನಾವು ಕರ್ನಾಟಕ ಪ್ರಕಾಶನದವರು ಒಂದು ಸಲ 8 ಸಂಪುಟಗಳನ್ನು ಗ್ಲೋಬಲ್ ಫಿಲಾಸಫಿ ಫಾರ್ ಎವರಿ ಮ್ಯಾನ್ ಅಂತ ದೇವಿಪ್ರಸಾದ್ ಚಟ್ಟೋಪಾಧ್ಯಾಯ ಅವರದು ಚೀಫ್ ಎಡಿಟರು, ನಾನು ಕನ್ನಡಕ್ಕೆ ಚೀಫ್ ಎಡಿಟರು. ಇಂಗ್ಲೀಷಿಂದನೂ ಕೂಡ ಪರಿಷ್ಕರಿಸಿ ಮುದ್ರಣ ಮಾಡೋಕ್ಕೆ, ಯಾಕೆಂದರೆ ಅದನ್ನು ಈ ಊರದಲ್ಲಿ ನಾವೇ ಪಬ್ಲಿಷ್ ಮಾಡಿದ್ದು 8 ವಾಲ್ಯೂಮ್ಸು. ಅದರಲ್ಲಿ ನಾನು ಕೆಲಸ ಮಾಡಿದ್ದು ಒಂದು ರೀತಿ 2 ಅನುಭವಗಳು ನನಗೆ ಜ್ಞಾಪಕ ಇದೆ. ಈ ಗ್ಲೋಬಲ್ ಫಿಲಾಸಫಿ ಫಾರ್ ಎವರಿ ಮ್ಯಾನ್ ಅನ್ನೋದರ ಕಾಂಟೆಕ್ಸ್ಟಲ್ಲಿ ಒಂದು ಅರ್ಥದಲ್ಲಿ ನಾನೇ ಸಂಪಾದಕ, ದೇವಿಪ್ರಸಾದ್ ಅವರೇ ನೀನು ನೋಡ್ಕೊಂಡು ನೀನು ಭಾರಿ ಬುದ್ಧಿವಂತ ಮಾಡಪ್ಪ ಅಂತ ಕೊಡೋರು. ಸುಮನ್ ದಾಸ್ಗುಪ್ತಾ ಅಂತ ನಮ್ಮ ಹಿರಿಯರೊಬ್ಬರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರ್, ಅವರೊಂದು ಕಂಟೆಂಪ್ರರಿ ಫಿಲಾಸಫಿ ಮೇಲೆ ಪುಸ್ತಕ ಬರೆದಿದ್ದರು. ಅದು ಯಾರಿಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿದ್ದಂಥ ಪುಸ್ತಕವನ್ನು ದೇವಿಪ್ರಸಾದ್ ಹೇಳಿದ್ರು, ನೀನು ಬೇಕಾದರೆ ರೀರೈಟ್ ಆದರೂ ಮಾಡು, ಏನಾದರೂ ಮಾಡು, ಒಟ್ಟಲ್ಲಿ ಅದು ಪಬ್ಲಿಷ್ ಆಗಬೇಕು. ಆವಾಗ ಅವರು ಬರೆದಿದ್ದು ಯಾವ್ಯಾವ ಫಿಲಾಸಫಿಗೆ ಸಂಬಂಧಪಟ್ಟಂಥ ಯಾವ್ಯಾವ ಕ್ಷೇತ್ರಗಳನ್ನು ಅವರು ಪರಿಶೀಲಿಸಿದ್ರು ಅದನ್ನೆಲ್ಲ ನಾನು ಪರಿಚಯಿಸ್ಕೊಂಡು ಇದ್ದಿದ್ದಲ್ಲಿ ಸ್ವಲ್ಪ ಕೆಲಸ ಮಾಡಿ ಆಧುನಿಕ ತತ್ವಶಾಸ್ತ್ರದ ಜೊತೆಯಲ್ಲಿ ಒಂದು ರೀತಿ ಕುಸ್ತಿ ಮಾಡಿದ್ದೆ. ಗೋಜಲಾಗಿ ಭಾಷಾಂತರವಾಗಿದ್ದನ್ನು ಪರಿಷ್ಕರಿಸ್ತಕ್ಕಂಥದ್ದನ್ನು ಆ ಪುಸ್ತಕ ನನಗೆ ಕಲಿಸ್ತು. ಅದೇ ಮಾಲಿಕೆಯಲ್ಲಿ ಪ್ರಾಚೀನ ಗ್ರೀಸಿನ ತತ್ವಶಾಸ್ತ್ರ ಅಂತ ಇನ್ನೊಂದು ಸಂಪುಟ ಇತ್ತು. ಅದನ್ನು ನಾನೇನು ಸಂಪೂರ್ಣವಾಗಿ ಬದಲಾವಣೆ ಮಾಡೋಕ್ಕೆ ಹೋಗಿರಲಿಲ್ಲ, ಆದರೆ ಭಾಗಶಃ ಅದನ್ನು ಕೂಡ ಅನುವಾದ ಮಾಡಿದ್ದೆ. ಅಂದರೆ ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಎಷ್ಟು ವೈವಿಧ್ಯ ಇರೋದಕ್ಕೆ ಸಾಧ್ಯ ಮತ್ತು ಅನುವಾದ ಮಾಡೋಕ್ಕೆ ಹೋದ ಏನೆಲ್ಲ ಜಟಿಲವಾದಂಥ ಪ್ರಶ್ನೆಗಳು ಬರಬಹುದು ಅಂಥೇಳಿ ನಂದು ಹೆಚ್ಚು ಸಹಭಾಗಿತ್ವ ಆಯಿತೇ ವಿನ ನೇರವಾಗಿ ನಾನೇ ಮಾಡಿರೋದು ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ. ಇತ್ತೀಚೆಗೆ ದಾಭೋಲ್ಕರ್ ಅವರು ಮರಾಠಿಲಿ ಒಂದು ಪುಸ್ತಕ ಬರೆದಿದ್ದಾರೆ ವಿವೇಕಾನಂದರ ಬಗ್ಗೆ. ಅದನ್ನು ಕನ್ನಡದಲ್ಲಿ ಪಬ್ಲಿಷ್ ಮಾಡಿ ಅಂತ ಕಳಿಸಿದ್ರು. ಪಬ್ಲಿಷರ್ ನನಗೆ ಕೊಟ್ಟು ಇದು ಮಾಡಬಹುದು, ನನಗೆ ಮರಾಠಿನೂ ಬರುತ್ತೆ ನೋಡಿ, ಸಾಕಷ್ಟು ಚೆನ್ನಾಗಿ ಬರುತ್ತೆ. ಬರೆಯೋಕ್ಕೆ ಹೆಚ್ಚು ಬರೋಲ್ಲ, ಅದನ್ನು ಮಾತನಾಡೋದು ಓದೋದು ಅದನ್ನು ಮಾಡಬಲ್ಲೆ. ಯಾಕೆಂತಂದ್ರೆ 5 ವರ್ಷ ಮಹಾರಾಷ್ಟ್ರದಲ್ಲಿದ್ದೆ. ಆ ಪುಸ್ತಕವನ್ನು ನಾನು ನೋಡಿ ಇದು ನಾವು ಹೊರತರಬೇಕಾಗಿರುವಂಥ ಪುಸ್ತಕ, ಇದನ್ನು ಹೊರತರೋಣ ಅಂಥೇಳಿ ಸಹಜವಾಗಿಯೇ ಯಾರೋ ಅನುವಾದ ಮಾಡಿಕೊಟ್ಟಿದ್ದನ್ನು ಮತ್ತೆ ಪರಿಷ್ಕರಿಸೋದು ಇತ್ಯಾದಿಗಳನ್ನೆಲ್ಲ ಮಾಡಿದ್ದೆ. ಈ ರೀತಿಯಲ್ಲಿ ಅನುವಾದದ ಕ್ಷೇತ್ರದಲ್ಲಿ ನನ್ನ ಅನುಭವ ಅಂತಂದು ಇಂಥದ್ದೇ ಅನುಭವಗಳು ಆರಂಭದಲ್ಲಾಗಲಿ ಬೇರೆಯದಲ್ಲ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಫಿಲಾಸಫಿ ಅನ್ನೋ ದೃಷ್ಟಿಯಿಂದ ಏನಾದರೂ ನಾವು ನಮ್ಮನ್ನು ಮಾಪನ ಮಾಡ್ಕೊಳ್ಳೋದಾದರೆ ಅದು ಬಹಳ ಕಡಿಮೆ ಅನುಭವ. ಟೆರಿ ಈಗಲ್ಟನ್ ಅಂತ ಬಿದ್ದ, ಅವನು ಇಂಗ್ಲೆಂಡಲ್ಲಿ ಲೆಸ್ಟರ್ ಯೂನಿವರ್ಸಿಟಿಲಿ ಇಂಗ್ಲೀಷ್ ಪ್ರೊಫೆಸರ್. ಆದರೆ ಅವನು ವೈ ಮಾರ್ಕ್ಸ್ ಈಸ್ ರೈಟ್ ಅಂತ ಒಂದು ಪುಸ್ತಕ ಬರೆದ.
ಭಾಳ ಉತ್ತಮವಾದಂಥ ಪುಸ್ತಕ. ಮಾರ್ಕ್ಸನ್ನು ಬೈಯೋರಿಗೆ ಇಂಥದ್ದನ್ನೇನೋ ಪ್ರಚಾರ ಮಾಡೋಕ್ಕೆ ಬಂದಿದ್ದಾನೆ, ಕುವೆಂಪು ಭಾಷಾ ಭಾರತಿಯವರು ಯಾಕಪ್ಪ ಇವನು ಕರೆದ್ರು ಅಂತ ಅಂದ್ಕೊಂಡು ನಾನೇನೂ ಮಾಡೋಕ್ಕಾಗಲ್ಲ. ನಾನಂತೂ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದು ಅರ್ಥಶಾಸ್ತ್ರದ ರೀತಿಯಲ್ಲಿ ಕಂಡರೂ ಕೂಡ ಅದರಲ್ಲಿ ಬೇಕಾದಷ್ಟು ತತ್ವಶಾಸ್ತ್ರೀಯ ಪ್ರಮೇಯಗಳನ್ನು ಅದರಲ್ಲಿ ಅಡಕಗೊಳಿಸಿ ಚರ್ಚೆ ಮಾಡಿ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ತತ್ವಶಾಸ್ತ್ರ ಇದೆ, ಇತಿಹಾಸ ಇದೆ, ಅರ್ಥಶಾಸ್ತ್ರ ಇದೆ. ಅದನ್ನೆಲ್ಲ ನಾವು ಭಾಷಾಂತರಿಸ್ತಕ್ಕಂಥದ್ದು. ಅದು ಸಾಕಷ್ಟು ಖರ್ಚಾಯಿತು ಅಂತ. ಇನ್ನೊಂದು ನಾನು ಭಾಷಾಂತರ ಮಾಡಿರೋದು ಮ್ಯಾನ್ ಅಗೇನ್ಸ್ಟ್ ಮಿತ್ ಅನ್ನೋ ಪುಸ್ತಕ. ಭಾಳ ಸೊಗಸಾದಂಥ ಪುಸ್ತಕ. ನಾನು ಹೇಳ್ದಿದ್ರಾಗತ್ತ ನೋಡಿ, ನಾನೇ ಟ್ರಾನ್ಸ್ಲೇಟ್ ಮಾಡೋದು. ಮ್ಯಾನ್ ಅಗೇನ್ಸ್ಟ್ ಮಿತ್ ಅನ್ನೋದನ್ನು ನಾನು ಮಿಥ್ಯೆಯ ಮಣಿಸುವ ಮಾನವ ಅಂತ ಮಾಡಿ. ಮಿಥ್ಯೆಯ ಮಣಿಸುವ ಮಾನವ. ಏನೆಲ್ಲ ಮಿಥ್ಸಿರೋದಕ್ಕೆ ಸಾಧ್ಯ ಯೋಚನೆ ಮಾಡಿ. ಕಾಗೆ ಗುಬೇಕತೆ ಎಲ್ಲ ಅವನು ಹೇಳ್ತಾ ಇರೋದು. ನಿಜ ಜೀವನದಲ್ಲಿ ಬುದ್ಧಿವಂತರಿಗಿದು ಕಾಲವಲ್ಲ ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಅದು ನಿಜವೇ ಅಥವಾ ಸುಮ್ಮನೆ ನೀವು ಯಾರೋ ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥದ್ದ? ಅಥವಾ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದರ ಪರಿಧಿ ಇದು ಅಂತ ನೀವು ಯಾವುದಕ್ಕೆ ಚೌಕಟ್ಟು ಕಲ್ಪನೆ ಮಾಡಿಕೊಡ್ತೀವಿ, ಆ ಚೌಕಟ್ಟಿನಲ್ಲಿರೋದೇ ನಿಜವಾಗ್ಲೂ ಸ್ವಾತಂತ್ರ್ಯನ? ಅಥವಾ ಅದನ್ನು ವಿಸ್ತರಿಸಿ ವಿಕಸಿಸಿ ಪರ್ಯಾಯವನ್ನು ಹುಡುಕಿ ಸ್ವಾತಂತ್ರ್ಯ ಅದಲ್ರಿ, ಬೇರೆ ಇಂಥದ್ದಿದೆಯಲ್ಲ, ಇದು ನಿಜವಾಗ್ಲೂ ಕೊಡುವ ಮೂಲಭೂತವಾದಂಥ ಸ್ವಾತಂತ್ರ್ಯ, ಮಿಕ್ಕಿದ್ದೆಲ್ಲ ಅಂಥದ್ದಲ್ಲ. ಆ ಥರದ್ದು ಎಷ್ಟೆಲ್ಲ ಮಿಥ್ಯೆಗಳಿರೋದಕ್ಕೆ ಸಾಧ್ಯ. ಈ ಪುಸ್ತಕದಲ್ಲಿ ಬ್ಯಾರೋಸ್ ಡನ್ಹ್ಯಾಮ್ ಅಂತ, ಬ್ಯಾರೋಸ್ ಡನ್ಹ್ಯಾಮ್ ಅವನು ಟೆಂಪಲ್ ಯೂನಿವರ್ಸಿಟಿಯಲ್ಲಿ ಫಿಲಡೆಲ್ಫಿಯಾದಲ್ಲಿ ಪ್ರೊಫೆಸರ್ ಆಗಿದ್ದವನು, ಫಿಲಾಸಫಿ ಪ್ರೊಫೆಸರ್. 1950ರ ದಶಕದಲ್ಲಿ ಅಮೇರಿಕಾದಲ್ಲಿ ಯೂನಿವರ್ಸಿಟಿಗೆ ಇದ್ದಂಥ ಅನೇಕರಿಗೆ ಲಾತ ಕೊಟ್ಟು ಹೊರಗಡೆ ಹಾಕುವಂಥ ಒಂದು ರಾಜಕೀಯ ಸನ್ನಿವೇಶ ರಚನೆ ಆಗಿತ್ತು. ಮೆಕಾರ್ಥಿಯಿಸಮ್ ಅಂತ ಕರೀತಾರೆ. ಮೆಕಾರ್ಥಿ ಅವನು ಯಾರನ್ನೂ ಒಬ್ಬನ ಕರೆದೆ, ಇವನು ಫಿಲಾಸಫಿ ಪ್ರೊಫೆಸರು ಕಮ್ಯುನಿಸ್ಟ್, ಇವನು ಹೊರಗಡೆಗೆ ಹಾಕು, ಇನ್ಯಾರು ಕಮ್ಯುನಿಸ್ಟ್ ಹೊರಗಡೆಗೆ ಹಾಕು. ಬ್ಯಾರೋಸ್ ಡನ್ಹ್ಯಾಮ್ ಅಂಥ ಶ್ರೇಯಸ್ಸನ್ನು ಪಡೆದಿದ್ದಂಥವನು ಟೆಂಪಲ್ ಯೂನಿವರ್ಸಿಟಿ. ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಅದನ್ನು ಅನುವಾದ ನಿಲ್ಲಿಸು ಅಂತ ಹೇಳ್ತಾ ಇದೆ. ಇವರು 45 ನಿಮಿಷ ಅಂತ ಹೇಳಿದ್ದಾರೆ. ಇದು ಎಂಥ ಅದ್ಭುತವಾದ ತತ್ವಶಾಸ್ತ್ರೀಯ ಸಿದ್ಧಾಂತಗಳನ್ನು ಒಳಗೊಂಡಂಥ ಪುಸ್ತಕ ಅಂದರೆ, ಆಲ್ಬರ್ಟ್ ಐನ್ಸ್ಟೈನ್ ಆ ಪುಸ್ತಕವನ್ನು ಓದಿ ಎಂಥ ಸೊಗಸಾದಂಥ ಪುಸ್ತಕ ಅಂತ ಅದಕ್ಕೆ ಹೊಗಳಿ ಮಾರ್ಜಿನಲ್ ನೋಟ್ಸ್ ಮಾಡಿದ್ದಾನಂತ ಆಲ್ಬರ್ಟ್ ಐನ್ಸ್ಟೈನ್. ಇದು ಸರಿ, ಇದನ್ನು ಯಾಕಯ್ಯ ಹೀಗೆ ಬರೆದೆ, ಇದು ಎಷ್ಟು ಚೆನ್ನಾಗಿ ಹೇಳಿದ್ದೀಯ, ಹೀಗೇನೇನು ಬರೆದಿದ್ದಾರೆ. ನಾನು ಆ ಪುಸ್ತಕ ನೋಡಿದ್ದೀನಿ. ಬ್ಯಾರೋಸ್ ಡನ್ಹ್ಯಾಮ್ ಮನೆಗೆ ಹೋಗಿದ್ದೆ ನಾನು, ಯಾಕಂತಂದರೆ ಅಲ್ಲೆಲ್ಲ ಓಡಾಡ್ತಾ ಇದ್ದಾಗ ಅವನು ಇಲ್ಲಿದ್ದಾನೆ ಅಂತ ಗೊತ್ತಾಗಿ ಸಂಪರ್ಕ ಮಾಡಿ ಹೋಗಿ ಭೇಟಿ ಮಾಡಿ. ಅದ್ಭುತವಾದ ಲೇಖಕ. ಹೀರೋಸ್ ಆ್ಯಂಡ್ ಹೆರಿಟಿಕ್ಸ್ ಅಂತ ಒಂದು ಪುಸ್ತಕ ಇದೆ. ಅದು ಎಂಥ ಪುಸ್ತಕ ಅಂತಂದರೆ, ಹಿಂದಿನ ಕಾಲದಲ್ಲಿ ಹೇಳಿದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು ಅಂತ ಹೇಳ್ತಿದ್ರಲ್ಲ, ಅಂಥ ಪುಸ್ತಕ. ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂಡು ನೋಡಬೇಕಾದಂಥ ಪುಸ್ತಕ. ಸೆಂಟ್ ಜೋನ್ ಬಗ್ಗೆ, ಗೆಲಿಲಿಯೋ ಬಗ್ಗೆ, ಬೇಕಾದಷ್ಟು ಜನದ ಬಗ್ಗೆ ಅಲ್ಲಿ ಚರ್ಚೆ ಬರುತ್ತೆ. ತತ್ವಶಾಸ್ತ್ರ ಅಂತಂದರೆ ಅಮೂರ್ತವಾದಂಥ ವಸ್ತುಗಳನ್ನು ಹೇಳ್ತಕ್ಕಂಥದ್ದು, ಇದ್ರ ಪರಿಧಿ ಅಂತ ಹೇಳಿ ಅಂದ್ಕೊಳ್ಳೋದೇ ತಪ್ಪು ಅನ್ನೋ ತತ್ವಶಾಸ್ತ್ರ ನಂದು ಮತ್ತು ಬ್ಯಾರೋಸ್ ಡನ್ಹ್ಯಾಮ್ದು, ಇನ್ನೊಬ್ಬಂದು ಮತ್ತೊಂದು. ಇದರಲ್ಲಿ ಅವನು ಬೇಕಾದಷ್ಟು ಮುಖ್ಯವಾದಂಥ ಪ್ರಶ್ನೆಗಳನ್ನು ಎತ್ತಿ ಮಾಡಿದನು. ಪುಸ್ತಕವನ್ನು ತೋರಿಸಿದ್ರು ಬ್ಯಾರೋಸ್ ಡನ್ಹ್ಯಾಮ್ ನನಗೆ, ನೋಡು ಇದು ಐನ್ಸ್ಟೈನ್ ಹೀಗೆ ಬರೆದಿದ್ದಾರೆ. ಅವ್ರು ಹೋಗಿ ಕೇಳಿದ್ದಾರೆ. ಐನ್ಸ್ಟೈನ್ ಭಾಳ ಸ್ನೇಹಿತ ಇದ್ದಾರೆ.
ನಿನ್ನ ಪುಸ್ತಕ ನಾನು ಕೊಟ್ಬಿಡು, ನೀನು ನೋಟ್ಸ್ ಮಾಡಿಕೊಂಡಿರೋದು, ನಿನಗೆ ಬೇರೆ ಪುಸ್ತಕ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಐನ್ಸ್ಟೈನ್ಗೆ ಬೇರೆ ಕೊಟ್ಟು ಅದನ್ನು ಇಟ್ಕೊಂಡಿದ್ದು ತೋರಿಸ್ತಾರೆ. ನನಗೆ ತೋರಿಸಿ ಹೇಳು, ನಿನಗೆ ಕೊಡೋಲ್ಲ ಇದು, ನನ್ನ ಪುಸ್ತಕದ ಫಸ್ಟ್ ಎಡಿಷನ್ದು ಒಂದು ಪ್ರತಿ ಕೊಡ್ತೀನಿ ನಿನಗೆ, ಈ ಪುಸ್ತಕ ನೀನು ನೋಡೋಕ್ಕೆ ಮಾತ್ರ. ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಏನೇನೆಲ್ಲ ಘಟಿಸಬಹುದು ಅನ್ನೋದು ಕೂಡ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾದಂಥ ಒಂದು ಸಂಗತಿ ಅಂತ ನಾನಾದರೂ ಭಾವಿಸ್ಕೋತೇನೆ. ಐನ್ಸ್ಟೈನ್ ಈ ಪುಸ್ತಕವನ್ನು ನೋಡಿ ಶ್ಲಾಘಿಸಿ ಇಟ್ಕೊಂಡಿರೋ ಕಾಲದಲ್ಲೇ ಇವನು ಡಿಸ್ಮಿಸ್ ಆದ್ದು, ಬ್ಯಾರೋಸ್ ಡನ್ ಹ್ಯಾಮ್. ಅವಾಗ ಬ್ಯಾರೋಸ್ ಡನ್ ಹ್ಯಾಮ್ ಬೇರೆ ಏನಾದರೂ ಕೆಲಸ ಹುಡುಕೋಬೇಕಲ್ಲ, ಫೋರ್ಡ್ ಫೌಂಡೇಶನ್ಗೋ ಎಂಥದ್ದಕ್ಕೂ ಒಂದು ಫೆಲೋಶಿಪ್ ಕೊಡಿ ಅಂತ ಅಪ್ಲೈ ಮಾಡ್ಕೊಂಡಿದ್ದು. ಮೂರು ಜನ ರೆಫ್ರಿಗಳು ಬೇಕಾಗಿತ್ತು. ಬ್ಯಾರೋಸ್ ಡನ್ ಹ್ಯಾಮ್ಗೆ ಇಬ್ಬರು ಫಿಲಾಸಫಿ ಗುರುಗಳಿದ್ದರು, ಒಬ್ಬರು ಬರ್ಟ್ರಂಡ್ ರಸಲು, ಇನ್ನೊಬ್ಬರು ಜಾನ್ ಡ್ಯೂಯಿ. ಎಲ್ಲ ಮೇರು ಪರ್ವತಿಗಳೇ ಇಬ್ಬರು. ಜಾನ್ ಡ್ಯೂಯಿ ಅಂದರೆ ಗ್ರೇಟ್ ಎಜುಕೇಷನಿಸ್ಟು, ಅದು ಏನೇನೋ ಹೇಳ್ತೀವಿ ನಾವು. ರಸಲ್ ಗೊತ್ತೇ ಇದೆ ನಿಮಗೆ, ಅವರಿಬ್ಬರ ವಿದ್ಯಾರ್ಥಿ ಆಗಿದ್ದಂಥವನು. ನೋಡಿ ಹೇಗಿರ್ಬೋದು ಫಿಲಾಸಫಿ ಓದ್ದವರ ಫಿಲಸಾಫಿಕಲ್ ಆ್ಯಟಿಟ್ಯೂಡ್ ಅಂತ. ಐನ್ಸ್ಟೈನ್ ಹೋಗಿ ಕೇಳಿದ್ರೆ, ನೋಡ್ರಿ ನಾನು ಈಗ ಫೆಲೋಶಿಪ್ ಅಪ್ಲೈ ಮಾಡಬೇಕು, ನನಗೊಂದು ರೆಕಮೆಂಡೇಷನ್ ಕೊಡಿ, ನಿಮ್ಮ ಸ್ಟೂಡೆಂಟ್ ನಾನು ಅಂತ. ಬಟ್ ರಸಲ್, ನಾನು ಫಾರಿನರಪ್ಪ, ಈ ದೇಶಕ್ಕೆ ನಾನು ಕೊಡ್ತೀನಿ. ರಸಲ್ ಅಂತ ಅವರು ಈ ರೀತಿಯಾದಂಥ ಒಂದು ಸಬೂಬು ಹೇಳೋದು ಇಲ್ಲ, ಅದು ಉಂಟೆ ಅಂತ ನಮ್ಗೆ ಆಶ್ಚರ್ಯ ಆಗಬೇಕು. ಜಾನ್ ಡ್ಯೂಯಿ ಮ್ಯಾನ್ ಅಗೇನ್ಸ್ಟ್ ಮಿತ್ ಅನ್ನೋದಕ್ಕೆ ಬ್ಲರ್ಬ್ ಬರೆದಿತ್ತು ಫಸ್ಟ್ ಎಡಿಷನ್ಗೆ. ಇದಾದಮೇಲೆ ಪಬ್ಲಿಷರ್ಗೆ ಅವರು ಒಂದು ಲೆಟ್ರ್ ಬರೆದ್ಬಿಟ್ರು, ನೆಕ್ಸ್ಟ್ ಎಡಿಷನ್ನಲ್ಲಿ ಬ್ಲರ್ಬ್ನಲ್ಲಿ ಇದನ್ನು ನೀನು ಪ್ರಿಂಟ್ ಮಾಡಬೇಡ ಅಂತ. ನಾವು ಮಹಾರಾಜ ಕಾಲೇಜಿನ ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಬಂದು ಜಾನ್ ಡ್ಯೂಯಿ ಅಂತ ಏನು ಜಾಗಟೆ ಹೊಡೆದಿದ್ದು ಜಾನ್ ಡ್ಯೂಯಿ ಇಂಥ ಕೆಲಸ ಮಾಡಿದ. ಬ್ಲರ್ಬ್ ಹಾಕಿ ಸ್ವಾತಂತ್ರ್ಯವನ್ನು ರಕ್ಷಿಸ್ತೀವಿ, ನಿಮ್ಮ ಚಿಂತನೆಗೆ ಯಾವ ರೀತಿಯಲ್ಲೂ ಕೂಡ ಆಘಾತ ಉಂಟಾಗದಲೇ ಇರುವಂಥ ವಾತಾವರಣವನ್ನು ನಿರ್ಮಿಸಿ ಸರ್ವರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಬೇಕಾದ ಒಂದು ಸನ್ನಿವೇಶವನ್ನು ಇತ್ಯಾದಿ ಎಲ್ಲ ಹೇಳಿದವರು. ಅಂದರೆ ಫಿಲಾಸಫಿ ಓದೋದಕ್ಕೂ ಫಿಲಾಸಫಿ ಪ್ರಾಕ್ಟೀಸ್ ಮಾಡೋದಕ್ಕೂ ಎಷ್ಟೊಂದು ಕಂದರ ಇರ್ಬೋದು ಅಂತ. ಐನ್ಸ್ಟೈನ್ ಹತ್ರ ಹೋದೆವು, ಪ್ರಿನ್ಸ್ಟನ್ನಲ್ಲಿ, ಪ್ರಿನ್ಸ್ಟನ್ ಹತ್ತಿರ ಅಲ್ಲಿಗೆ ಹೋದರು, ಭಾಳ ಪರಿಚಿತರವರು. ಹೋದಾಗ ಅಲ್ಲಿ ಮಹಡಿ ಮೇಲೆ ನಿಂತಿದ್ದಂತೆ, ಆಕೆ ಇದ್ದವ್ರು ಹೋಗಿ ಹೇಳಿದ್ರಂತೆ. ಅವ್ನು ಬಂದು ಸ್ಟೇರ್ ಕೇಳಿಸ್ತಾನೆ, ನೋಡಪ್ಪ ಇವಾಗ ನಾನು ಭಾಳ ಬ್ಯುಸಿ ಇದ್ದೀನಿ, ಏನಾಗಬೇಕು ನೀನು? ಇವ್ರು ಹೇಳು, ಆಯಿತು ಹೋಗು, ನನ್ನ ಹೆಸರು ಕೊಡು, ಏನು ಅಡ್ಡಿ ಇಲ್ಲ, ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಇನ್ನೊಂದು ಸಲ ಯಾವಾಗಲೂ ಮತ್ತು ನಾನು ಕೊಟ್ಕೋಗಿ ಹೆಸರು. ಬ್ಯಾರೋಸ್ ಡನ್ ಹ್ಯಾಮ್ ಇದನ್ನು ಮುಖ್ಯವಾದಂಥ ಹಿನ್ನೆಲೆಯನ್ನಾಗಿಟ್ಕೊಂಡು ಇಡೀ ದೇಶದ ತತ್ವಶಾಸ್ತ್ರೀಯ ಕ್ಷೇತ್ರದ ಆಗುಹೋಗುಗಳನ್ನು ಪರಿಶೀಲನೆ ಮಾಡಿ ನಮ್ಮ ಚಿಂತನೆ ಯಾವುದರಿಂದ ನಿರ್ಧಾರ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಹೋಗ್ತೀವಿ ಅಂತ ನಾವು ತೀರ್ಮಾನ ಮಾಡಿದ್ರೆ ಅಲ್ಲಿ ಹೋಗೋದಕ್ಕೆ ಅಡಚಣೆ ಏನು, ಅದನ್ನು ಹೇಗೆ ನಿವಾರಣೆ ಮಾಡ್ಕೋತೀವಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಏನೇನೆಲ್ಲ ಮಿಥ್ಯೆಗಳನ್ನು ಕಲ್ಪನೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಚರ್ಚೆ ಮಾಡಿ ಅದರಿಂದ ಇದನ್ನು ನಿಜಕ್ಕೂ ಕೂಡ ಬಹಳ ಪ್ರೌಢವಾದಂಥ ಒಂದು ತತ್ವಶಾಸ್ತ್ರೀಯ ಗ್ರಂಥ. ಅದನ್ನು ನಾನು ಮಿಥ್ಯೆ ಮಣಿಸುವ ಮಾನವ ಅಂತ ಮಾಡಿ ಅದು ಎಷ್ಟು ಜನ ಓದಿದ್ರು ಬಿಟ್ಟರು ಅನ್ನೋದು ಬೇರೆ. ನನಗಂತೂ ಭಾಳ ತೃಪ್ತಿ ಇದೆ. ಎಂಥ ಒಳ್ಳೆಯ ಪುಸ್ತಕ, ಅವನನ್ನು ಭೇಟಿ ಮಾಡಿ ಐನ್ಸ್ಟೈನ್ ಪುಸ್ತಕ ನೋಡಿ ಎಲ್ಲ ಮಾಡಿದ್ದೀನಿ ನಾನು. ಇನ್ನೊಂದು ಪುಸ್ತಕ ಕುವೆಂಪು ಭಾಷಾ ಭಾರತಿಯವರೇ ಪ್ರಕಟಿಸಿರ್ತಕ್ಕಂಥದ್ದು ಅಂತಾಗಲೇ ಹೇಳಿದೆ, ವಾಟ್ ಈಸ್ ಲಿವಿಂಗ್ ಆ್ಯಂಡ್ ವಾಟ್ ಈಸ್ ಡೆಡ್ ಇನ್ ಇಂಡಿಯನ್ ಫಿಲಾಸಫಿ. ಇದು ಗಾತ್ರದಲ್ಲಿ ಘನತೆಯಲ್ಲಿ ಎರಡರಲ್ಲೂ ಕೂಡ ಅನನ್ಯವಾದಂಥ ಗ್ರಂಥ ಅಂತಲೇ ನನ್ನ ಭಾವನೆ. ನಾನು ಟ್ರಾನ್ಸ್ಲೇಟ್ ಮಾಡಿದ ಮೇಲೆ ಅದು ಅನನ್ಯವೇ ಇರಬೇಕು ಅಂತ ಬೆಂತಟ್ಕೋಬೇಕಾದ್ರೆ ನಾನು ಏನು ಅದ್ಭುತ ಇದೆ ಈ ಪುಸ್ತಕದಲ್ಲಿ ಅಂತಂದರೆ, ನಿಲುವುಗಳ ಮಂಡನೆ ಯಾವುದೇ ತತ್ವಶಾಸ್ತ್ರ, ಅದು ಬೌದ್ಧ ಮತ ಇರ್ಬೋದು, ಪೂರ್ವಮೀಮಾಂಸ ಇರ್ಬೋದು, ಅದ್ವೈತ ವೇದಾಂತ ಇರ್ಬೋದು, ಇಷ್ಟೊಂದೆಲ್ಲ ಸಾಕ್ಷ್ಯಗಳಿವೆ ನಮ್ಮಲ್ಲಿ ತತ್ವಶಾಸ್ತ್ರೀಯ
ಕ್ಷೇತ್ರದಲ್ಲಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೂ ಈ ಎಲ್ಲ ತತ್ವಶಾಸ್ತ್ರೀಯ ಸಿದ್ಧಾಂತಗಳಲ್ಲೂ ಕೂಡ ಒಂದು ಅಭಿಪ್ರಾಯ ಇದೆ. ಆತ್ಮ ಇದಾನ, ಈಗ ತಾನೇ ಯಾರೋ ಕೇಳ್ತಾ ಇತ್ತು, ಆತ್ಮ ಇದೆಯಾ? ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ದಾಲಕ ಆವರಳಿನ ಅವನೆಲ್ಲೋ ಹೋದನಂತೆ ರಾಜನ ಆಸ್ಥಾನಕ್ಕೆ. ಏನೆಯಾ ಉದ್ದಾಲಕ, ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ನಮ್ಮ ಉಪನಿಷತ್ನಲ್ಲಿ, ಛಾಂದೋಗ್ಯ ಉಪನಿಷತ್ನಲ್ಲಿರೋದು. ಅವನೇಳಿ ಎಂಥದ್ದು ಇಲ್ಲರಿ, ಪೃಥ್ವಿನೇ ಆತ್ಮ ರೀ. ಎಷ್ಟು ಜನ ಇದನ್ನು ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಛಾಂದೋಗ್ಯ ಉಪನಿಷತ್ತು ಓದಿದ್ದಾದಮೇಲೆ? ಅದು ಹೇಳಿಬಿಟ್ರೆ ಇನ್ನೇನು ತೀರ್ಮಾನಕ್ಕೆ ಬಂದುಬಿಡ್ತಾರೋ, ಜನ ಎಷ್ಟು ಮೌಢ್ಯವನ್ನು ತುಂಬ್ಕೊಂಡ್ಬಿಡ್ತಾರೋ ಅಂತ ಏನಾದ್ರು ಆತಂಕ ಇದೆಯೋ ಏನೋ. ಆದರೆ ಈ ರೀತಿಯ ಒಂದು ದೃಷ್ಟಿಕೋನವೂ ಕೂಡ ನಮ್ಮ ಪರಂಪರೆಯಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಒಂದು ಕಲ್ಪನೆ. ಅದಕ್ಕೆ ಒಳ್ಳೆ ಅಂಥ ಅನೇಕ ವಿಷಯಗಳನ್ನು ಅವರಲ್ಲಿ ಚರ್ಚೆ ಮಾಡಿದೆ. ನಿಲುವುಗಳ ಮಂಡನೆ ಇದೆ, ಬೇರೆಯವರ ಬಗ್ಗೆ ಟೀಕೆಗಳಿವೆ. ಮೀಮಾಂಸಾ ಬಗ್ಗೆ ಮಾತನಾಡುವಾಗ ಅದ್ವೈತ ವೇದಾಂತದವರು ಅದರ ಬಗ್ಗೆ ಏನು ಹೇಳಿದ್ದಾರೆ, ಲೋಕಾಯತರು ಏನು ಹೇಳಿದ್ದಾರೆ, ಸಾಂಖ್ಯರು ಏನು ಹೇಳ್ತಾರೆ, ಇನ್ನು ಥರ ಅತ್ಯಂತ ಸಮಗ್ರವಾದಂಥ ಚಿತ್ರಣವನ್ನು ಕೊಡ್ತಕ್ಕಂಥ ಒಂದು ಗ್ರಂಥ. ಒಂದೊಂದಕ್ಕೂ ಸಮಾಧಾನ ಹೇಳಬೇಕು. ನಾನೇನೋ ಒಂದು ಹೇಳಿದ್ದೀನಿ, ಅದಕ್ಕೆ ಇನ್ನೊಬ್ಬರು ಏನೋ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಆ ಉತ್ತರದ ಬಗ್ಗೆ ನಾನೇನಾದರೂ ಒಂದು ಸಮಾಧಾನ ಹೇಳಬೇಕು. ಇಲ್ಲಾಂದ್ರೆ ಕೊಕ್ಕೆ ಹಾಕಬೇಕು. ಇಲ್ಲ ಅಂತಂದರೆ ಓ ತಪ್ಪಾಯ್ತಪ್ಪ, ನಾನು ಹೇಳಿದ್ದು ಸರಿ ಅಲ್ಲ, ನೀನು ಹೇಳಿದ್ದೆ ಸರಿ ಅಂತ ಏನಾದರೂ ಒಂದು ಆಗಬೇಕಲ್ಲ. ಜ್ಞಾನ ದೊರಕೋದು ಹೇಗೆ ಅನ್ನೋದು ಮೂಲಭೂತವಾದಂಥ ಪ್ರಶ್ನೆ. ಅದರ ಬಗ್ಗೆನೇ ಒಂದು ಅಧ್ಯಾಯ ಇದೆ ಈ ವಾಟ್ ಈಸ್ ಲಿವಿಂಗ್ ಆ್ಯಂಡ್ ವಾಟ್ ಈಸ್ ಡೆಡ್ ಇನ್ ಇಂಡಿಯನ್ ಫಿಲಾಸಫಿ ಅನ್ನೋದು. ಆಮೇಲೆ ಪರಿಹಾರ ಏನು? ಇವಾಗ ನೀನು ಅದನ್ನು ಇಷ್ಟರ ಮಟ್ಟಿಗೆ ನೀನು ಖಂಡಿಸಿ ಏನೇನೋ ಮಾಡಿದೆ, ನಿನ್ನ ಮಂಡನೆ ಏನು? ಅದಕ್ಕೆ ಭಿನ್ನವಾಗಿ ನೀನು ಏನಾದರೂ ಸಮಾಧಾನಕರವಾದಂಥ ಒಂದು ಸಿದ್ಧಾಂತವನ್ನು ಹೇಳ್ತೀಯಾ? ಪ್ರಕೃತಿ ಮತ್ತು ಮಾನವ ಇವರ ನಡುವಿನ ಸಂಬಂಧದ ಬಗ್ಗೆ ವಿವೇಚನೆ, ಯಾವ ತತ್ವ ಮಾನ್ಯ ಮಾಡ್ತೀವಿ, ಮೋಕ್ಷದ ಕಲ್ಪನೆ. ನೋಡಿ, ಭಾರತೀಯ ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಮೋಕ್ಷದ ಬಗ್ಗೆ 10 ವಿವಿಧ ಕಲ್ಪನೆಗಳನ್ನು ನಾವು ಕಂಡಿವು. ನ್ಯಾಯದರ್ಶನದಲ್ಲಿ ಕೇಳಿದ್ರೆ ಏನಿಲ್ಲಪ್ಪ, ದುಃಖ ನಿವಾರಣೆನೇ ಮೋಕ್ಷ ಅಷ್ಟೇ. ಎಲ್ಲಿ ನಿವಾರಣೆ ಮಾಡ್ಕೋತೀಯ, ಹೇಗೆ ಮಾಡ್ಕೋತೀಯ ಆ ತೀರ್ಮಾನ ಮಾಡ್ಕೋ. ದುಃಖ ನಿವಾರಣೆ ಅಂದರೆ ಮೋಕ್ಷ. ಅಪವರ್ಗ ಅಂತ ಕರೆದ್ರು ಅವರು, ಮೋಕ್ಷ ಅಂತೂ ಕರೆಯಲಿಲ್ಲ. ಯಾಕೆ ಹಾಗಂತ ಕರೆದ? ಅವನು ಬೇರೆಯವ್ರ ಬಗ್ಗೆ ಏನು ತಕರಾರು ಎತ್ತದ? ಎಲ್ಲನೂ ಕೂಲಂಕಷವಾಗಿ ಚರ್ಚೆ ಮಾಡಿರೋ ಗ್ರಂಥಗಳು ನಮ್ಮಲ್ಲಿ ಬೇಕಾದಷ್ಟೆ. ಅಂಥವನ್ನೆಲ್ಲ ಬಳಸ್ಕೊಂಡು ಈ ಪುಸ್ತಕ ಬರೆದಿರೋದು ಅನ್ನೋದು ಮಾತನ್ನು ಹೇಳೋದಕ್ಕೋಸ್ಕರ. ಪ್ರಕೃತಿ ಮತ್ತು ಮಾನವನ ಸಂಬಂಧದ ಬಗ್ಗೆ ಇದೆಲ್ಲ ಯಾವ ತತ್ವವನ್ನು ನಾವು ಮಾನ್ಯ ಮಾಡ್ತೇವೆ ಅಂತ. ಮೋಕ್ಷದ ಕಲ್ಪನೆ. ಪ್ರಜ್ಞೆ ಅಂದರೆ ಏನು? ಪ್ರಜ್ಞೆ ಅನ್ನತಕ್ಕಂಥದ್ದು ಅಂಕುರಿಸುವುದು ಹೇಗೆ? ಫಿಸಿಯಾಲಜಿ ಏನೋ ಒಂದು ಹೇಳುತ್ತೆ, ಮಾಡರ್ನ್ ಫಿಸಿಯಾಲಜಿ ಒಂದು ಹೇಳುತ್ತೆ, ಏನ್ಷಂಟ್ ಫಿಸಿಯಾಲಜಿ ಇನ್ನೊಂದು ಹೇಳುತ್ತೆ. ಯಾವುದೋ ಉಪನಿಷತ್ನಲ್ಲಿ ಅದರ ಬಗ್ಗೆ ಏನೋ ಒಂದು ಚರ್ಚೆ ನಡೆದಿದೆ. ಇಂಥದ್ದನ್ನೆಲ್ಲ ಪರಿಚಯ ಮಾಡಿಕೊಳ್ತಕ್ಕಂಥದ್ದು ತತ್ವಶಾಸ್ತ್ರ ಅನ್ನೋದು. ಆದರೆ ನಾನು ಅಂಥ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಲ್ಗೊಂಡಿದ್ದೇನೆ ಅಂತ ಹೇಳ್ಬೋದು. ಇನ್ನು ಗರಿಷ್ಠ ಮಟ್ಟದ ಮೆಚ್ಚುಗೆಗೆ ಪಾತ್ರ ಆಗತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ನಾನು ಭಾಷಾಂತರ ಮಾಡಿದ್ದು ಲೋಕಾಯತ ಅನ್ನೋ ಗ್ರಂಥ. ನಾನು ಆ ಕಡೆಯವನೇ. ಯಾವುದು ನೀವು ಏಪ್ ಟು ಮ್ಯಾನ್ ತೊಗೊಳ್ಳಿ, ಬೇಜ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ತೊಗೊಳ್ಳಿ, ಬ್ಯಾರರ್ಡನ್ ತೊಗೊಳ್ಳಿ, ಟೆರಿ ಈಗಲ್ಟನ್ ತೊಗೊಳ್ಳಿ, ನಾವು ಈ ಲೈನ್ನಿಂದ ಎಡಗಡೆಗೆ ಇರೋದು. ಆದ್ದರಿಂದ ಈ ಪ್ರಸಂಗ ಬಂದಾಗಲೂ ಕೂಡ ಲೋಕಾಯತ ಅನ್ನೋ ಪುಸ್ತಕನ ನಾನು ಈ ಊರಲ್ಲಿ ಮಹಾರಾಜ ಕಾಲೇಜಲ್ಲಿ MA ವಿದ್ಯಾರ್ಥಿ ಆಗಿದ್ದಾಗ ಲೈಬ್ರರಿನಲ್ಲಿ ನೋಡಿದ್ದೆ, ಹಾಗಂತ ಬರ್ಕೊಂಡಿದ್ದೀನಿ ಎಲ್ಲೋ ಒಂದು ಕಡೆ. ಅದನ್ನು ಓದಿದ್ದಿದ್ರೆ ನಾನು ಆಮೇಲೆ PhD ಸ್ಟೂಡೆಂಟ್ ಆದಾಗ ಏನೇನೆಲ್ಲ ಬರೀತಾ ಇದ್ನೋ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಓದಲಿಲ್ಲ ಪುಸ್ತಕ ನಾವು ಆ ಕಾಲದಲ್ಲಿ.
ಪುಸ್ತಕ ನೋಡಿದ್ದೆ ಅನ್ನೋದು ಗೊತ್ತು ನನಗೆ. ಯಾಕಂದರೆ ಮಹಾರಾಜ ಕಾಲೇಜ್ ಲೈಬ್ರರಿ ಇರ್ತಾಯಿತ್ತು, ಡಿ ಆರ್ ಕೃಷ್ಣಮೂರ್ತಿ ಇದ್ದರು ಇಲ್ಲಿ ಪೀಪಲ್ಸ್ ಇದು ಬುಕ್ ಹೌಸು. ಅವ್ರು ಹೇಳಿ ಅಲ್ಲಿಟ್ಟಿದ್ದೀನಿ ಹೋಗಿ ನೋಡು. ನಮಗೆ ಅನೇಕ ಪುಸ್ತಕಗಳನ್ನು ಹೆಸರು ಹೇಳಿ ಅದನ್ನು ನೋಡಬೇಕು ನೀನು ಅಂತ ಹೇಳಿದವರಲ್ಲಿ ಊರಲ್ಲಿ ಪೀಪಲ್ಸ್ ಬುಕ್ ಹೌಸ್ನ ಡಿ ಆರ್ ಕೃಷ್ಣಮೂರ್ತಿಗಳು ಭಾಳ ಪ್ರಧಾನ ಪಾತ್ರವನ್ನು ವಹಿಸ್ತಾಯಿದ್ದವರು. ಜಿ ಎಚ್ ರಾಮರಾಯರು ಅವೆಲ್ಲ. ನಾನು ಮೈಸೂರಲ್ಲಿ ಮಾತನಾಡ್ತಿದ್ದೀನಿ ಅಂದ್ಕೊಂಬಿಟ್ಟು, ಇದು ಬೆಂಗಳೂರು ಅಷ್ಟೇ ಇರಲಿ. ಲೋಕಾಯತ ಗ್ರಂಥವನ್ನು ಕನ್ನಡಕ್ಕೆ ಮಾಡಿದ್ದೀನಿ, ಅದು 2-3 ಮುದ್ರಣಗಳನ್ನು ಕಂಡಿದೆ ಅಂತ ಕಾಣುತ್ತಿರಲಿ. ಅದು ಆಕ್ಷೇಪಣೆ ಯಾವ ರೀತಿಯಲ್ಲಿ ಬರ್ಬೋದು ಅಂತಂದರೆ, ಕೆಲವು ಗ್ರಂಥಗಳನ್ನು ಪ್ರಭುಶಂಕರ್ ಅವ್ರ ಹತ್ರ ಮಾತನಾಡ್ತಾಯಿದ್ದೆ ಭಾಳ ಹಿಂದೆ. ಅವ್ರು ಹೋಗ್ಬಿಟ್ರು ಪಾಪ. ಅವರು ಎಮ್ ಹಿರಿಯಣ್ಣನವರು ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿನ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಇಲ್ಲಿ ಪ್ರಸಾರಾಂಗದವರು ಅದನ್ನು ಪ್ರಕಟಣೆ ಮಾಡೋದು. ಆವಾಗ ಪ್ರಭುಶಂಕರ್ ಅವರೇ ಅದರ ಡೈರೆಕ್ಟರ್ ಆಗಿದ್ದು ಪ್ರಸಾರಾಂಗಕ್ಕೆ. ಈಗ ಏನೋ ಪ್ರಾಸಂಗಿಕವಾಗಿ ಮಾತನಾಡುವಾಗ ಒಂದು ಸಲ ನಾನು ಅವ್ರ ಹತ್ರ, ನೀವು ಮಾಡಿರೋದೇನು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸಾರ್ ಅಂತ ಹೇಳಿ. ಅವ್ರು ನನಗೆ ಭಾಳ ಸ್ನೇಹಿತರು, ನನಗಿಂತಲೂ ಹಿರಿಯರು, ಆದರೂ ಈ ಥರ ಮಾಡೋದಕ್ಕೆ ಸಾಧ್ಯ ಇತ್ತು ಅವ್ರ ಹತ್ರ. ಹಾಗಂತೀಯ, ನೀನು ಮಾಡಿ ತೋರಿಸೋ ಹಾಗಿದ್ದೆ. ನಾನು ಮಾಡೋದು ಸರಿ ಇಲ್ಲ ಅಂತ, ಸರಿ ಅಲ್ಲ ಅಂತ ಹೇಳೋದು ಅದು ಭಾಳ ಒಳ್ಳೆಯ ಅನುವಾದ. ಒಂದು ರೀತಿಯಲ್ಲಿ ಆಕ್ಷೇಪ ಅನ್ನೋದಕ್ಕಿಂತಲೂ ಇದನ್ನು ನಾನು ನೋಡಿದ್ದಿದ್ರೆ ಬೇರೆ ರೀತಿ ನೋಡ್ತಾ ಇದ್ದೇನೋ ಅಂತ. ಅವರು ಕೆಲವು ಪದಗಳನ್ನು ಟಂಕಿಸಿದ್ದಾರೆ ಅದರಲ್ಲಿ. ಎಂಥ ಪದಗಳು ಅಂತಂದರೆ, ದೇವರನ್ನು ಇಲ್ಲಗಳೆಯಿತು. ಪ್ರಭುಶಂಕರ್ ಅವರು ಉಪಯೋಗಿಸಿರೋ ಮಾತದು ನಂದಲ್ಲ. ಯಾವುದೋ ಒಂದು ಸಾಂಖ್ಯ ತತ್ವನೋ ಯಾವುದೋ ಒಂದು ಸ್ಕೂಲ್ ಆಫ್ ಫಿಲಾಸಫಿ, ಹಿರಿಯಣ್ಣವ್ರ ಪುಸ್ತಕ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಈ ಶಾಖೆಯು ದೇವರನ್ನು ಇಲ್ಲಗೊಳಿಸಿತು. ಹಾಗೆ ಟಂಕ್ಸೋದ್ರಲ್ಲಿ ಅವರು, ನೀವು ಅವ್ರನ್ನ ನೋಡಿದ್ದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹ್ಯೂಮರಸ್ ಪರ್ಸನ್ ಆಫ್ ಎ ವೆರಿ ಹೈ ಆರ್ಡರ್, ಎಕ್ಸ್ಟ್ರೀಮ್ಲಿ ಕಲ್ಚರ್ಡ್ ಮ್ಯಾನ್ ಆಲ್ಸೋ, ಸ್ಕಾಲರ್ಲಿ. ನಾನು ಇದೇನು ಸಾರಿ ಇಲ್ಲಗಳೆಯಿತು ಅಲ್ಲಗಳೆಯಿತು ಗೊತ್ತು ನಮಗೆ. ನೀವು ಇಲ್ಲಗಳೆಯಿತು ಆ ಇಲ್ಲ ಅನ್ನೋದನ್ನು ಪ್ರಿಫಿಕ್ಸ್ ಮಾಡಿಕೊಂಡು ಬೇಕಾದಷ್ಟು ಕಡೆ ಬೇರೆ ಬೇರೆ ಪದಗಳನ್ನು ಟಂಕಿಸಿದ್ದಾರೆ ಪ್ರಭುಶಂಕರ್ ಅವರು. ನಾವು ಏನೋ ಬೇರೆ ರೀತಿ, ಇವಾಗ ನೋಡಿ ಕಾನೋಟೇಷನ್ ಆಫ್ ವರ್ಡ್ಸ್ ಡಿಸ್ಕಸ್ ಮಾಡುವಾಗ ಒಂದು ಉದಾಹರಣೆ, ನನಗೆ ಲಾಜಿಕ್ನಲ್ಲಿ ನಮ್ಮ ಮೇಸ್ಟ್ರು ಇಂಟರ್ಮೀಡಿಯೇಟಲ್ಲಿ ಹೇಳ್ತಾ ಇದ್ದಿದ್ದು ಎಕ್ಸಾಂಪಲ್ ನೋಡಿ. 3 ಪದಗಳು ಹೇಳ್ತೀನಿ, ಒಂದೊಂದಕ್ಕೂ ಏನು ವ್ಯತ್ಯಾಸ ಅಂತ ಹೇಳು. ಏನು? ಫರ್ಮ್, ಆಬ್ಸ್ಟಿನೇಟ್, ಪಿಗ್ ಹೆಡೆಡ್. 3ಕ್ಕೂ ಅರ್ಥ ಒಂದೇ, ಜಡ್ಡು ಮನಸ್ಸಿನವನು ಅಂತಂದರೆ ಏನು ಮಾಡಿದ್ರು ಇವನ್ನ ಅಲ್ಗಾಡಿಸೋಕ್ಕಾಗಲ್ರಿ. ಅದೇ ಅಭಿಪ್ರಾಯ ಒಂದು ಬಿಟ್ಕೊಡಲ್ಲಪ್ಪ ಅವನು. ಫರ್ಮ್ ಇನ್ ಈಸ್ ಯೂಸ್. ಆಬ್ಸ್ಟಿನೇಟ್ ಅಂದರೆ ಅವನು ಫರ್ಮೇನೆ, ಆದರೆ ತಲಹರಟೆ ಫರ್ಮ್ನೆಸ್. ಜಡ್ಡು ಅವನೊಂಥರ ಮೊಂಡು ಹಿಡಿಯೋ ಅಂಥವನು. ಅವನು ನೆಕ್ಸ್ಟ್ ಸ್ಟೇಜು ಪಿಗ್ ಹೆಡೆಡ್ ಫೆಲೋ, ಅವನು ಫರ್ಮೆ. ಅದು ಎಷ್ಟು ಪರ್ವರ್ಟೆಡ್ ಫರ್ಮ್ನೆಸ್ ಅನ್ನೋದನ್ನು ಹೇಳಿ. ಅಂದರೆ ಒಂದು ಪದ ಯಾವ ರೀತಿ ವಿವಿಧ ಛಾಯೆಗಳನ್ನು ಹೊಂದಿರಬಹುದು ಅನ್ನೋದನ್ನು ಅದನ್ನೇ ನಾವು ಕಾನೋಟೇಷನ್ ಆಫ್ ವರ್ಡ್ಸ್ ಅಂತ ಹೇಳೋದು. ಪ್ರಭುಶಂಕರ ಅವರು ಈ ಕಾನೋಟೇಟಿವ್ ಪವರ್ ಆಫ್ ವರ್ಡ್ಸನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ, ಎಷ್ಟೋ ಸಲ ಎಂಥ ಅದ್ಭುತವಾದಂಥದ್ದು, ಇಂಥದ್ದು ನನಗೆ ಮಾಡೋಕ್ಕೆ ಬರೋದಿಲ್ವಲ್ಲ ಅಂತ ಅನ್ಸುತ್ತೆ. ನಾನು ಲೋಕಾಯತ ಮಾಡಿದ್ದೀನಿ, ವಾಟ್ ಈಸ್ ಲಿವಿಂಗ್ ಆ್ಯಂಡ್ ವಾಟ್ ಈಸ್ ಡೆಡ್ ಮಾಡಿದ್ದೀನಿ. ಬೇರೆ ನನ್ನ ಹೆಸರಿನಲ್ಲಿ ಇಲ್ಲದೆಲ್ಲೇ ಇರೋದಕ್ಕೂ ನಾನು ಭಾಗವಹಿಸಿರೋದುಂಟು. ಪಾಪ್ಯುಲರ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಫಿಲಾಸಫಿ ನಾನು ಟ್ರಾನ್ಸ್ಲೇಟ್ ಮಾಡಿಲ್ಲ, ಆದರೆ ಅರ್ಧ ಪೂರ್ತಿ ನಾನೇ ಮಾಡಿರೋದು ಅಂತಂದರೆ ಇನ್ನು ತಪ್ಪಲ್ಲ. ಅದು ಮಾಡಿದವ್ರು ಬೇಬಿ ಕಕ್ಕಿಲಾಯಿರು, ಅವ್ರಿಗೆ ಟೈಮಲ್ಲಿ ಇರ್ತಾಯಿತ್ತು ಪಾಪ ಪರಿಷ್ಕರಿಸೋದಕ್ಕೆ, ನಾನು ಮಾಡ್ತಾಯಿದ್ದೆ ಅಂತ. ಜೊತೆಗೆ ನಾನು ಇತ್ತೀಚಿನ ದಿನಗಳಲ್ಲಿ ಅಂತ ಕಳೆದ ಒಂದು 4-5 ವರ್ಷದಲ್ಲಿ ಮನುಸ್ಮೃತಿಯನ್ನು ಒಂದು ರೀತಿಯಲ್ಲಿ ಅನುವಾದ ಮಾಡಿದ್ದೀನಿ.
ಅರ್ಥಶಾಸ್ತ್ರವನ್ನು ಮಾಡಿದ್ದೀನಿ, ಉಪನಿಷತ್ತುಗಳನ್ನು ಮಾಡಿದ್ದೀನಿ. ಋಗ್ವೇದವನ್ನಂತೂ ಬಹಳ ಬೃಹತ್ತಾಗೆ ಮಾಡಿದ್ದೀನಿ ನಾನು. ಋಗ್ವೇದ ಪ್ರವೇಶಕ್ಕೆ ಒಂದು ಅಧ್ಯಯನ ಅಂಥೇಳಿ, ಅದು ತೆಲುಗುನಲ್ಲೂ ಬಂದಿದೆ ಈಗಾಗಲೇ, ಇನ್ನೊಂದು ಸ್ವಲ್ಪ ದಿನಕ್ಕೆ ಇಂಗ್ಲೀಷ್ನಲ್ಲೂ ಬರುತ್ತೆ. ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡಿದವನು ನಾನಲ್ಲ, ಯಾಕೆಂತಂದರೆ ಅದು ಗುಂಟೂರಿನಲ್ಲಿ ಇರೋ ನಾಗಾರ್ಜುನ ಯೂನಿವರ್ಸಿಟಿ ಪ್ರೊಫೆಸರ್ ಯಾರೋ ಮಾಡಿದ್ದು. ನಾನು ಇವಾಗ ಇಂಗ್ಲೀಷಿಗೆ ಮಾಡಿದ್ದೀನಿ. ಇದು ಫಿಲಾಸಫಿಲಿ ಅನುವಾದದಲ್ಲಿ ನಾನು ಮಾಡಿರೋದು ಅಂತಂದರೆ ಇದನ್ನು ಮಾಡಿದ್ದೀನಿ ನೋಡ್ರಿ ಅಂಥೇಳಿ ಖಂಡಿತಕ್ಕೂ ಕೂಡ ಹೆಮ್ಮೆಯಿಂದಲೇ ಹೇಳ್ಕೊಳ್ಳುವಂಥ ಸಾಧ್ಯತೆ. ನಾನು ಋಗ್ವೇದವನ್ನು ನೋಡಿದ್ರೆ ಏನನ್ನು ಆಯ್ಕೆ ಮಾಡ್ಕೋತೀನಿ ಮತ್ತು ಯಾವ ದೃಷ್ಟಿಕೋನವನ್ನು ಇಟ್ಕೋತೀನಿ ಇತ್ಯಾದಿಗಳೆಲ್ಲ ಪ್ರತಿಫಲಿತವಾಗೋದು ಯಾವುದೇ ಒಂದು ಸೂಕ್ತವನ್ನು ತಗೊಂಡು ಅಥವಾ ದೇವತೆಯನ್ನು ತಗೊಂಡು ಅಥವಾ ಯಾವುದೋ ಒಂದು ಪರಿಕಲ್ಪನೆಯನ್ನು ತಗೊಂಡು ಇದು ಯಾವ ರೀತಿಯಲ್ಲಿ ಇಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿದೆ, ಇದರ ಹಿನ್ನೆಲೆ ಏನು, ಸಾಂಸ್ಕೃತಿಕವಾಗಿ, ಚಾರಿತ್ರಿಕವಾಗಿ, ನಾಗರಿಕತೆಯ ದೃಷ್ಟಿಯಿಂದ ಯಾವುದೆಲ್ಲ ನೋಡ್ಬೋದು. ಅದರಿಂದ ನಾನು ಅನುವಾದ ಮಾಡಿರ್ತಕ್ಕಂಥ ಅನೇಕ ಗ್ರಂಥಗಳಲ್ಲಿ ಇವು ಸೇರಿದೆ, ಮತ್ತು ಅವು ಇದ್ದಿದ್ದಲ್ಲಿ ಸ್ವಲ್ಪ ತೃಪ್ತಿ ಕೊಟ್ಟೆ. ಇದನ್ನು ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಎಷ್ಟೋ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಮೇಘ ಸಂದೇಶ ನಾರಾಯಣ ಘಟ್ಟ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಬೇಂದ್ರೆಯವರು ಮಾಡಿದ್ದಾರೆ. ನಾರಾಯಣ ಘಟ್ಟ ಅವರು ಟ್ರಾನ್ಸ್ಲೇಷನ್ ಬಿಡಿ, ಪದ್ಯಕ್ಕೆ ಪದ್ಯ ಟ್ರಾನ್ಸ್ಲೇಷನ್ನು. ನಾವು ಪದ್ಯವನ್ನು ಗದ್ಯಕ್ಕೆ ಮಾಡಿ ಗದ್ಯದಿಂದ ಪದ್ಯ ಮಾಡಬಹುದು ಅಂತ ಹೇಳಿ ಇನ್ನೂ ಮೈ ತುರಿಸ್ಕೋತಾ ಇರುವಾಗಲೇ ಒಂದು ಪದ್ಯಕ್ಕೆ ಇನ್ನೊಂದು ಪದ್ಯ ಕೊಟ್ಟುಬಿಡ್ತಾರೆ. ಅಂದರೆ ಈ ಒಂದು ಅನುಭವ ಅನ್ನೋದು ಎಷ್ಟು ವೈವಿಧ್ಯಮಯವಾಗಿರಬಹುದು ಮತ್ತು ಎಷ್ಟು ಸೀಮಿತವಾಗಿರಬಹುದು. ನಂದು ಸೀಮಿತತೆಯಲ್ಲೇ ವೈವಿಧ್ಯತೆಯನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಯಾವತ್ತೂ ರಸಲ್ನ, ಡಿಕಿನ್ಸ್ನ, ಶಂಕರಾಚಾರ್ಯರನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಶಂಕರಾಚಾರ್ಯರ ಬಗ್ಗೆ ಬೇಕಾದ್ರೆ ಬರೆದಿದ್ದೇನೆ, ಅವರ ಭಾಷ್ಯವನ್ನು ಕುರಿತು. ನಾನು ಆಗಲೇ ಹೇಳಿದ್ದೆ, ನಾನು ಯಾವಾಗಲೂ ಎಡ ಅಂತ. ನೀವು ಆಶ್ಚರ್ಯಪಡಬಹುದು, 10 ವರ್ಷ ನನಗೆ ಶಂಕರ ಮಠದಲ್ಲಿ ಬೆಂಗಳೂರಿನಲ್ಲಿ ಗುರುಗಳಾಗಿದ್ದಂಥ ಕೃಷ್ಣ ಜೋಯಿಸರು ಅವ್ರ ಮನೇಲಿ ಕೂಡಿಸ್ಕೊಂಡು 10 ವರ್ಷ ಪಾಠ ಹೇಳಿದ್ದಾರೆ. ನಾನೇನು ಬರೀ ಡೊಂಗಿ ಹೊಡ್ಕೊಂಡಿರೋವಂಥವನಲ್ಲ. ಕೃಷ್ಣ ಜೋಯಿಸರು ವಿದ್ಯಾರ್ಥಿ ಆಗಿದ್ದೆ ಅಂತಂದರೆ ಏನೋ ಹೆಂಗ್ರಿ ಅವ್ರು ಸಿಕ್ಕಿದ್ರು, ಅವರು ನೀನು ಒಬ್ಬನ್ನೇ ಕೂಡಿಸ್ಕೊಂಡು ಪಾಠ ಹೇಳ್ತಾಯಿದ್ರು. ಪಾಪ ಯಾರೋ ಒಬ್ರು ಹೋಗಿ ಹೇಳಿದೆ, ಎಲ್ಲ ಬಿಟ್ಟು ಅವನಿಗೆ ಪಾಠ ಹೇಳ್ತಾ ಇದ್ದೀರಲ್ರಿ ವೇದಾಂತನ. ನನಗೆ ಮೀಮಾಂಸ, ತರ್ಕ, ಅದ್ವೈತ ವೇದಾಂತ ಎಲ್ಲ ಪಾಠ ಹೇಳಿದ್ರು ಕೃಷ್ಣ ಜೋಯಿಸರು. ಶೃಂಗೇರಿ ಮಠದ ಸ್ವಾಮಿಗೂ ಮೇಷ್ಟ್ರು, ನನಗೂ ಮೇಷ್ಟ್ರು. ಆದ್ದರಿಂದ ನಾನು ಕೆಲವು ಸಲ ಹೇಳ್ತೀನಿ, ಶೃಂಗೇರಿ ಮಠದ ಸ್ವಾಮಿ ನನ್ನ ಸತೀರ್ಥ ಅಂತ. ಸತೀರ್ಥ ಅಂತಂದರೆ ಒಬ್ಬ ಗುರುವಿನ 2 ಶಿಷ್ಯರು. ನಾನು ಸತೀರ್ಥ, ಯಾಕೆಂದರೆ ನನಗೂ ಕೃಷ್ಣ ಜೋಯಿಸರು ಪಾಠ ಮಾಡಿ. ಅವರ ಪಾಠವನ್ನು ಕೇಳಿದ ಮೇಲೆ ನನಗೆ ಅನುವಾದ ಮಾಡತಕ್ಕಂಥ ಸಾಮರ್ಥ್ಯ ದ್ವಿಗುಣಗೊಂಡಿತ್ತು ಅಂತಂದರೆ ಏನು ಆಶ್ಚರ್ಯ. ಯಾಕೆಂದರೆ ಮೊದಲು ಅರ್ಥ ಆಗದೇ ಇದ್ದಂಥ ಅನೇಕ ಭಾಗಗಳು ಅಯ್ಯೋ ಇಷ್ಟೆಲ್ಲ ಅರ್ಥ ಇದೆ ಇದರಲ್ಲಿ ಅಂತ ಹೇಳಿ ಅನ್ನೋ ಹಾಗೆ. ಅಂದರೆ ಅಧ್ಯಯನ ಅನ್ನತಕ್ಕಂಥದ್ದು ಅನುವಾದಕ್ಕಿಂತಲೂ ಪೂರ್ವಭಾವಿಯಾಗಿ ಯಾವ ರೀತಿಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತೆ ಅಂತ. ಅದಕ್ಕೆ ಹೇಳಿದೆ ನೋಡಿರಿ, ನಾನು ಡಿಕಿನ್ಸ್, ನಮ್ಮ ಸ್ನೇಹಿತರೊಬ್ಬರು H.V. ಸಾವಿತ್ರಮ್ಮನವರು ಡಾಂಬೆ ಆ್ಯಂಡ್ ಸನ್ ಅದೊಂದು ಟ್ರಾನ್ಸ್ಲೇಟ್ ಮಾಡಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಡಾಂಬೆ ಆ್ಯಂಡ್ ಸನ್ ಡಿಕಿನ್ಸ್ ಬರೆದು 400 ಪೇಜಿನ ಕಾದಂಬರಿ ಆಕೆ ಟ್ರಾನ್ಸ್ಲೇಟ್ ಮಾಡೋದು. ಅದು ಪಬ್ಲಿಷರೇ ಸಿಕ್ಕಿಲ್ಲ ಇನ್ನೂ. ನನಗೆ ಅವರೇನು ಅಷ್ಟೊಂದು ಪರಿಚಯ ಇರಲಿಲ್ಲ, ಅದು ತಮಾಷೆ ಮಾಡಿದ್ದೆ. ಅವರೂರಲ್ಲೇ ಯಾರು ಓದಲ್ರಿ ಇದನ್ನು ಮೇಡಮ್ನವರೇ, ಈ ಊರಿನಲ್ಲಿ ಓದಬೇಕು, ನೀವು ಟ್ರಾನ್ಸ್ಲೇಟ್ ಮಾಡಿಟ್ಟಿದ್ದೀರಲ್ಲ ಏನು ಮಾಡೋದು. ಅದನ್ನು ಶಂಕರಾಚಾರ್ಯರ ಭಾಷೆಗೂ ಹೇಳ್ಬೋದು. ಎಲ್ಲರೂ ಶಂಕರಾಚಾರ್ಯರ ಅನುಯಾಯಿಗಳೇ, ಆದರೆ ಯಾರು ಓದೋದಿಲ್ಲ ಅದನ್ನಷ್ಟೇ. ನಾನು ಓದಿ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ಅಷ್ಟರ ಮಟ್ಟಿಗೆ ನನ್ನ ಬೇರೆ ಬೇರೆ ಗ್ರಂಥಗಳಲ್ಲಿ ಅದನ್ನೆಲ್ಲ ಬಳಸ್ಕೊಂಡಿದ್ದೆ.
ಕಡೆಯದಾಗ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಂದು, ಅನುವಾದದ ಕಾಯಕದಿಂದ, ಕಾಯಕ ಅನ್ನೋ ಪದ ಬಳಸಬಾರ್ದೇನೋ, ಪ್ರಯತ್ನ ಅಂತ ಬೇಕಾದ್ರೆ ಹೇಳ್ಕೊಳ್ಳೋಣ. ಅದರಿಂದ ನಿವೃತ್ತನಾಗೋದಕ್ಕೆ ಮುಂಚೆ ಇನ್ನೊಂದು ಪುಸ್ತಕವನ್ನು ನಾನು ಕನ್ನಡ ಭಾಷೆಗೆ ತರಬೇಕು ಅಂತ ಹೇಳಿ ಭಾಳ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟೋ ವರ್ಷದಿಂದ. ಮ್ಯಾನ್ಸ್ ಓನ್ಲಿ ಗುಡ್ಸ್ ಅಂತ ಲಿಯೋ ಹ್ಯೂಬರ್ಮನ್ ಅನ್ನೋದು ಬರೆದು. ಅವನು ಮೆಕಾರ್ಥಿ ಪೀರಿಯಡ್ನಲ್ಲಿ ಇದ್ದಂಥ ಅವನು ಪಾಲ್ ಸ್ವೀಸಿ ಅಂತ ಎಕನಾಮಿಕ್ಸ್ ಪ್ರೊಫೆಸರ್, ಇದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್, ಅವರನ್ನು ನಾನು ಭೇಟಿ ಮಾಡಿದ್ದೀನಿ. ಅವರು ಒಂದು ಸಲ ಹೇಳಿದ್ರು, ನೋಡಿ ನಾವಿಬ್ಬರು ಜೊತೆಯಲ್ಲಿ ಒಂದೇ ಕಡೆ ಕೂತ್ಕೋತಾ ಇದ್ವಿ, ಮಂತ್ಲಿ ರಿವ್ಯೂ ಅನ್ನೋದ್ರ ಎಡಿಟರ್ಸು ನಾವಿಬ್ಬರೂ. ನಾನು ಯೂನಿವರ್ಸಿಟಿ ಪ್ರೊಫೆಸರು, ಹ್ಯೂಬರ್ಮನ್ ಯೂನಿವರ್ಸಿಟಿ ಪ್ರೊಫೆಸರ್ ಅಲ್ಲ. ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬಂದರು ಮೆಕಾರ್ಥಿ ಪೀರಿಯಡಲ್ಲಿ. ಯಾರನ್ನ? ಸ್ವೀಸಿನ. ಅವನು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಓಡಿಸಿದ್ರು ಆ ಪೀರಿಯಡ್ 1950s. ದೊಡ್ಡ ಪ್ರೊಫೆಸರು. ಎಷ್ಟು ನಾನು ಅವನು ಭೇಟಿ ಮಾಡಿದಾಗ ಒಂದು 20 ಜನ ಇದೆ ಅದನ್ನ ಜೊತೆಲಿ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಡಿಸ್ಮಿಸ್ ಮಾಡಿದ್ರು ಅದನ್ನು. ಸ್ವೀಸಿ ಹೇಳಿದ್ರು ನನಗೆ, ನೋಡ್ರಿ ನನ್ನನ್ನು ಡಿಸ್ಮಿಸ್ ಮಾಡಿದ್ರು, ಇವನು ಮುಟ್ಲೇ ಇಲ್ಲ ಈ ಹ್ಯೂಬರ್ಮನ್ನ. ಏನು ರೀ, ಅವನು ನಾನು ಬರೆದಿದ್ದೆ ಬರೀತಾನೆ, ನಮ್ಮ ನಿಲುವೆ ಅವನ ನಿಲುವು. ಈ ಪುಸ್ತಕ ಬಹಳ ಮಹತ್ವದ ಒಂದು ಪುಸ್ತಕ. ಅದನ್ನು ಮಾಡಬೇಕು ಅಂತಿದ್ದೀನಿ. ಅಲ್ಲಿಗೆ ಆಮೇಲಿಂದ ರಜಾ ತೊಗೋಬೋದು ಅಂತ. ಕುವೆಂಪು ಭಾಷಾ ಭಾರತಿಯವರು ಸೈನ್ಸ್ ಇನ್ ಹಿಸ್ಟ್ರಿ ಅಂತ ಒಂದು ಪುಸ್ತಕವನ್ನು 4 ಸಂಪುಟಗಳಿದೆ. ಜೆ ಡಿ ಬರ್ನಾಲ್ ಬರೆದಿರೋದು. ಜೆ ಡಿ ಬರ್ನಾಲ್ ಎಂಥ ಪ್ರೊಫೆಸರ್ ಅಂತಂದರೆ, ಬರ್ಕ್ಬೆಕ್ ಕಾಲೇಜ್ನಲ್ಲಿ ಮೇಸ್ಟ್ರು ಲಂಡನ್ನಲ್ಲಿ ದಿನಾನು ಸಂಜೆ ಹೊತ್ತು ಸ್ಲಮ್ಸ್ನಲ್ಲಿ ಹೋಗಿ ಪಾಠ ಮಾಡ್ತಾಯಿದ್ದ ದೊಡ್ಡ ಪ್ರೊಫೆಸರು. ಅವನ ಸ್ಟೂಡೆಂಟ್ಸ್ನಲ್ಲಿ 4-5 ಜನಕ್ಕೆ ನೊಬೆಲ್ ಪ್ರೈಸ್ ಬಂದಿದೆ. ಅವನ ಸ್ನೇಹಿತ ತಮಾಷೆ ಮಾಡ್ತಿದ್ದಂತೇಳಿ, ಯು ಕ್ಯಾನ್ ಪ್ರೊಡ್ಯೂಸ್ ನೊಬೆಲ್ ಪ್ರೈಸ್ ವಿನರ್ಸ್, ಯು ಕೆನ್ ನಾಟ್ ಒಬ್ಟೈನ್ ನೊಬೆಲ್ ಪ್ರೈಸ್ ಅಂತ. ಇಲ್ಲಿ ಭಾಷಾ ಭಾರತೀಯ ಆ 4 ಸಂಪುಟಗಳನ್ನು ಪ್ರಕಟಿಸಿದೆ. ನಾನು ಭಾಗವಹಿಸೋಕ್ಕೇನು ಇರಲಿಲ್ಲ. ಅವಾಗ ಭಾಗವಹಿಸೋಕ್ಕೆ ಕೇಳಿದ್ರು ನನಗೆ ಟೈಮ್ ಇಲ್ಲರಿ ಅಂತಲೋ ಏನೋ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ಬಹಳ ಪ್ರಮುಖವಾದಂಥ ಪರಿಕಲ್ಪನೆಗಳನ್ನು ನಾವು ಅನುವಾದ ಮಾಡುವಾಗ ವೈಯಕ್ತಿಕವಾದಂಥ ಕೆಲವು ನಿಲುವುಗಳನ್ನು ಇಂಜೆಕ್ಟ್ ಮಾಡಿ ಹೇಗೆ ಡಿಸ್ಟಾರ್ಟ್ ಮಾಡಬಹುದು ಅಥವಾ ಅನರ್ಥವಾಗುವ ಹಾಗೆ ಮಾಡ್ಬೋದು. ಜೆ ಡಿ ಬರ್ನಾಲ್ ಹೇಳಿ ಕೇಳಿ ಕಮ್ಯುನಿಸ್ಟ್ ಆಗಿದ್ದವನು. ಆದರೆ 2ನೇ ಮಹಾಯುದ್ಧದ ಕಾಲದಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವನಿಗೆ ಹೇಳಿ ಕಳಿಸಿ, ಯು ಬಿ ದಿ ಡಿಫೆನ್ಸ್ ಮಿನಿಸ್ಟ್ರೀಸ್ ಅಡ್ವೈಸರ್ ಅಂತ ಅಪಾಯಿಂಟ್ ಮಾಡಿದ್ದ. ಅವನ ಸ್ಟೇಚರ್ ಅಂಥದ್ದು. ಅಂಥ ಒಂದು ಪುಸ್ತಕ, ಅತ್ಯಂತ ಮಹತ್ವವಾದಂಥ ಪುಸ್ತಕ. ನಾನು ಸೈನ್ಸ್ ಇನ್ ಹಿಸ್ಟ್ರಿನ ಬೇಕಾದ ಸಲ ಓದಿದ್ದೀನಿ, ಅರ್ಥ ಆಗಿದ್ದು ಇಲ್ಲೋ ಬೇರೆ ವಿಷಯ. ಕುವೆಂಪು ಭಾಷಾ ಭಾರತೀಯ ಪುಸ್ತಕವನ್ನು ಸಂಪಾದನೆ ಮಾಡಿ ಅನುವಾದ ಮಾಡಿದವ್ರಿಗೆ ಯಾವ ಭಾವನೆ ಇತ್ತು ಏನೋ ಗೊತ್ತಿಲ್ಲ. ಮೆಟೀರಿಯಲಿಸಮ್ ಅನ್ನೋ ಪದ ಇದೆ, ಅದು ಅನೂಚಾನವಾಗಿ ಬಂದಿರುವಂಥ ಪುಸ್ತಕ. ಅರಿಸ್ಟಾಟಲ್, ಪ್ಲೇಟೋ ಕಾಲದಿಂದಲೂ ಆ ಪದವನ್ನು ಬಳಸ್ತಾ ಬಂದಿದ್ವಿ. ಆದರೆ ಸೈನ್ಸ್ ಇನ್ ಹಿಸ್ಟ್ರಿ ಭಾಷಾಂತರ ಮಾಡಿದಂಥವರು ಮೆಟೀರಿಯಲಿಸಮ್ ಅಂತಂದರೆ ಪದಾರ್ಥವಾದ ಅಂತ ಟ್ರಾನ್ಸ್ಲೇಟ್ ಮಾಡಿ. ಪದಾರ್ಥವಾದ ಏನು ಪದಾರ್ಥವಾದ? ಕುರ್ಚಿವಾದ ಅಂತ ಹೇಳಿದ್ವಲ್ಲ ಸದ್ಯ, ಪದಾರ್ಥವಾದ. ಬೇರೆಯವರೆಲ್ಲ ಅದನ್ನು ಭೌತವಾದ ಅಂತ ಕರೆಯೋದು. ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗೆಲ್ಲ ಭೌತವಾದಿ ಪರಿಕಲ್ಪನೆ ಅನ್ನೋ ದೃಷ್ಟಿಯಿಂದ. ಒಂದು ತಪ್ಪಿನಿಂದಾಗಿ ಏನೆಲ್ಲ ಪರಿಣಾಮ ಉಂಟಾಗಬಹುದು ಅನ್ನೋದಕ್ಕೆ, ಎಷ್ಟು ಹಿತವಾಗದೆ ಹೋಗಬಹುದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ನಾನು ಮಾಡಿರೋದ್ರಲ್ಲೂ ಅಂಥದ್ದಿರ್ಬೋದು. ಅದನ್ನು ಹುಡುಕಿ ತೆಗಿಬೇಕು. ಅದೇ ಈಡಿಯಮ್ ಆಫ್ ಎ ಗಿವನ್ ಲ್ಯಾಂಗ್ವೇಜ್ ಎಷ್ಟು ಮಟ್ಟಿಗೆ ನಾವು ಉಳಿಸ್ಕೋತೇವೆ, ಮತ್ತು ಯಾವ ಗ್ರಂಥವನ್ನು ನಾನು ಶಂಕರಾಚಾರ್ಯರದ್ದೇನು ಭಾಷಾಂತರ ಮಾಡೋಕ್ಕೆ ಹೋಗಿಲ್ಲ, 1000 ಭಾಷಾಂತರಗಳಿವೆ, ನಾನೇನೇನು ಮಾಡೋದು. ಆದರೆ ಬಳಸ್ಕೊಳ್ಳೋವಾಗ ಅದನ್ನು ಅರ್ಥೈಸುವಾಗ ನಾನು ಏನೋ ಒಂದು ಇಂಜೆಕ್ಟ್ ಮಾಡಿರ್ತೀನಿ ಅದರಲ್ಲಿ. ಬೇರೆಯವರನ್ನು ನಮ್ಮ ರಾಜಗೋಪಾಲಾಚಾರ್ಯರು ವಿಜಯ ಕಾಲ್ ಪ್ರಿನ್ಸಿಪಾಲ್ ಆಗಿದ್ದರು,
ಮಹಾರಾಜ ಕಾಲೇಜಲ್ಲಿ ಮೇಷ್ಟ್ರಾಗಿದ್ದರು ನಾನು ವಿದ್ಯಾರ್ಥಿ ಆಗಿದ್ದಾಗ. ಅವ್ರು ನನ್ನ ಪುಸ್ತಕ ಓದಿದ್ರು ಋಗ್ವೇದ ಪ್ರವೇಶಿಕೆನ. ರಾಮಕೃಷ್ಣ, ನಾನು ಬದಲಾಗಿದ್ದೀನಿ ಕಣಯ್ಯ, ಆದರೆ ನಿನ್ನಷ್ಟು ಬದಲಾಗಿಲ್ಲಪ್ಪ. ಅದನ್ನೇ ಎಚ್ ಎಸ್ ಅನಂತನಾರಾಯಣ ಹೇಳಿದ್ರು. ಅವರು ಇಲ್ಲಿ ಮೇಷ್ಟ್ರಾಗಿದ್ದರು, ಅಮೇರಿಕಾದ ಟೆಕ್ಸಾಸ್ನಲ್ಲಿ ಪ್ರೊಫೆಸರ್ ಆಗಿ ಬಂದರು. ಅವರು ಒಂದು ಸಲ ಅದೇ ಹೇಳಿದ್ರು, ನಾನು ಬದಲಾಗಿದ್ದೀನಿ, ನಿನ್ನಷ್ಟು ಬದಲಾಗಿಲ್ಲ. ಸಂಸ್ಕೃತ ಓದಿದವರು ಹೀಗೆಲ್ಲ ಬದಲಾಗಬಾರ್ದು ಅಂತ ಏನಾದರೂ ಶಾಸ್ತ್ರ ಇದೆಯೋ ಏನೋ. ಆದರೆ ಸಂಸ್ಕೃತ ಓದಿದವರಲ್ಲಿ ಆ ರೀತಿಯ ಯಾವ ಒಂದು ಆ್ಯಂಗ್ಯುಲಾರಿಟೀಸು ಇಲ್ಲದೇ ಯಾವ ರೀತಿಯಲ್ಲಿ ಅರ್ಥೈಸ್ಬೋದು. ಮಹದೇವಪ್ಪನವರಿದ್ದು, ಸಿ ಮಹದೇವಪ್ಪ ಅಂಥೇಳಿ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಅವರು ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಒಂದು ಪುಸ್ತಕ ಬರೆದಿದೆ. ಅವಾಗ ನಾನು ಹೇಳ್ತಾ ಇರೋದು 53-54ನೇ ಇಸ್ವಿ. ನಾವು ಇಂಟರ್ಮೀಡಿಯೇಟ್ನಲ್ಲಿದ್ದಾಗ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದವ್ರಿಗೆ ಟ್ರಾನ್ಸ್ಲೇಷನ್ ಕಂಪಲ್ಸರಿ. ಕನ್ನಡ ಪೇಪರಲ್ಲಿ ಇದನ್ನು ಇಂಗ್ಲೀಷಿಗೆ ಮಾಡಿ ಅದನ್ನು ಕನ್ನಡಕ್ಕೆ ಮಾಡಿ ಅಂತ ಕೊಟ್ಟರು. ಮಹದೇವಪ್ಪನವ್ರ ಪುಸ್ತಕ ಬರೆದಿದ್ದು ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ ಅಂತ. ಅವ್ರ ಮಗ ಇತ್ತೀಚೆಗೆ ಸಿಕ್ಕಿದಾಗ ನಾನು ಹೇಳಿದ್ದೆ, ನಾವು ತಮಾಷೆ ಮಾಡ್ತಾಯಿದ್ದು ನಿಮ್ಮ ಅಪ್ಪನ ಅಂತೇಳಿ. ಅದಕ್ಕೆ ಒಂದು ಪದ್ಧತಿ, ಶಿಸ್ತು ಏನೇನೂ ಇದೆ ಅಂತ. ಅದೇನು ಅಷ್ಟಾಗಿಲ್ದಲೇ ಇರುವಂಥ ನನ್ನಂಥವರು ಕೂಡ ಭಾಷಾಂತರ ಕ್ಷೇತ್ರದಲ್ಲಿ ಕೈ ಆಡಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಕ್ಷಮಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಕೆಲವು ಗ್ರಂಥಗಳನ್ನು ಭಾಷಾಂತರ ಮಾಡಿ ಅತ್ಯಂತ ಹೆಚ್ಚಿನ ಆನಂದವನ್ನು ಪಡೆದಿದ್ದೀನಿ. ಈ ಮ್ಯಾನ್ ಅಗೇನ್ಸ್ಟ್ ಮಿತ್ ಮಾಡಿದಾಗ, ಲೋಕಾಯತ ಮಾಡಿದಾಗ, ವಾಟ್ ಈಸ್ ಲಿವಿಂಗ್ ಆ್ಯಂಡ್ ವಾಟ್ ಈಸ್ ಡೆಡ್ ಮಾಡಿದಾಗ, ಟೆರಿ ಈಗಲ್ಟನ್ ಮಾಡಿದಾಗ ಟೈಮ್ ವೇಸ್ಟ್ ಆಯಿತು ಅಂತೇನು ಅಂದ್ಕೊಳ್ಳಿಲ್ಲ. ನ್ಯಾಷನಲ್ ಕಾಲೇಜ್ನಲ್ಲಿ ಯಾರೂ ಇವನು ಟೈಮ್ ವೇಸ್ಟ್ ಮಾಡ್ತಾಯಿದ್ದಾನೆ, ಪಾಠ ಸರಿಯಾಗಿ ಮಾಡ್ತಾಯಿಲ್ಲ ಅಂತ ಯಾರೂ ಹೇಳಲಿಲ್ಲ. ಅದರಿಂದ ಆ ಕೆಲಸವನ್ನು ಯಾವುದನ್ನೂ ಕೂಡ ನಾನು ಅವಗಣಿಸಿದೆ. ಇಂಥದ್ದಕ್ಕೆ ಕೈ ಹಾಕಿದ್ದೆ, ಅದರಲ್ಲಿ ನನಗೆ ತೃಪ್ತಿ ಬಂದಿದೆ. ಬೇರೆಯವರು ಕೆಲವು ಸಲ ಇವನು ರಾಮನಾಥನ್ ಅಂತ ಆಚಾರ್ಯ ಪಾಠಶಾಲೆ ಸಂಸ್ಕೃತ ಪ್ರೊಫೆಸರ್ ಇದ್ದ, ನನಗಿಂತಲೂ 1 ವರ್ಷ ಸೀನಿಯರು. ಎಲ್ಲ ಬಿಟ್ಟು ಇಂಥ ಪುಸ್ತಕಗಳನ್ನು ನೀನು ಓದೋಕ್ಕೆ ಶುರು ಮಾಡಿದ್ದೀಯಲ್ಲಪ್ಪ, ಕನಿಕರ ಅನಿಸತ್ತೆ ಅಂಥೇಳಿ ಹೇಳೋನು. ನಿನ್ನ ಅಗಾಧ ಜ್ಞಾನವನ್ನು ನೋಡಿ ನನಗೂ ಕನಿಕರ ಆಗ್ತಾ ಇದೆಯಪ್ಪ. ಏನು ಮಾಡೋಕ್ಕಾಗತ್ತೆ? ನಾನು ಈ ಹಾದಿ ಆಯ್ಕೊಂಡಿದ್ದೀನಿ, ನೀನು ಬೇರೆ ಹಾದಿ ಆಯ್ಕೊಂಡಿದ್ದೆ. ಆ ರಾಬರ್ಟ್ ಫ್ರಾಸ್ಟ್ ಪದ್ಯ ಇದೆ ನೋಡಿ, ಇಲ್ಲೇ ಹೋಗ್ಬೇಕಂತೆ, ನಾನು ಇಲ್ಲಿ ಹೋಗ್ತೀನಿ. ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಈ ಹಾದಿ ತೋರ್ತೀನಿ. ಆ ಹಾದಿಯಲ್ಲಿ ಹೋಗ್ಬೇಡ್ರಿ, ಈ ಹಾದಿ ನೀನು ಹೋಗು, ನಾನು ಇದರಲ್ಲಿ ಹೋಗ್ತೀನಿ. ಆದ್ದರಿಂದ ನಾವು ಹಾದಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಅನುವಾದ ಮಾಡೋರಿಗೂ ಕೂಡ ಯಾವುದೋ ಒಂದು ಕಾರಣ ಇಲ್ಲ. ನನ್ನ ಸ್ನೇಹಿತರು ಸಹೋದ್ಯೋಗಿದ್ದರು, ಮುತಾಲಿಕ್ ಅವರು ಇವ್ರಿಗೆ ಬಹಳ ಪರಿಚಿತರು, ಅವ್ರ ಜೊತೆಯಲ್ಲಿ ಓದ್ದವರು. ಅವರು ಎಂತೆಂಥ ಮುಲ್ಕ ರಾಜ ಆನಂದ್ ಮಾಡಿದ್ರು, ಎಚ್ ನರಸಿಂಹಯ್ಯನವರ ಹೋರಾಟದ ಹಾದಿ ಮಾಡಿದ್ರು, ಚಿನುವ ಅಚ್ಚಿಬೇದು ಥಿಂಗ್ಸ್ ಫಾಲ್ ಅಪಾರ್ಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು. ಅದ್ಭುತ. ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನೀನು ಯಾಕೆ ಹೀಗೆ ಯೋಚನೆ ಮಾಡ್ತೀಯಾ? ನೀನು ಸುತ್ತಮುತ್ತ ಇರೋ ಪ್ರಪಂಚವನ್ನು ನೀನು ಯಾಕೆ ಹೀಗೆ ನೋಡ್ತೀಯಾ ಅಂತ ಕೇಳಿದ್ರೆ ಎಷ್ಟು ಉತ್ತರ ಕೊಡ್ಬೋದು ಅಷ್ಟೇ ಉತ್ತರ ನಾನು ಕೊಡೋದು. ನನಗೇನು ಅದ್ಭುತವಾದಂಥ ಪರಿಜ್ಞಾನ ಇದೆ ಭಾಷಾಂತರ ಕ್ಷೇತ್ರದಲ್ಲಿ ಅನ್ನೋ ಹಮ್ಮು ಬಿಮ್ಮು ಇಲ್ಲ. ಹಮ್ಮು ಬಿಮ್ಮು ಅನ್ನೋದು ಪ್ರೈಡ್ ಆ್ಯಂಡ್ ಪ್ರೆಜ್ಯುಡಿಸ್ಗೆ ಜವರೇಗೌಡರು ಕೊಟ್ಟ ಟೈಟ್ಲು. ಅವ್ರು ಪ್ರೈಡ್ ಆ್ಯಂಡ್ ಪ್ರೆಜ್ಯುಡಿಸ್ ಟ್ರಾನ್ಸ್ಲೇಟ್ ಮಾಡಿದ್ರು. ಅದಕ್ಕೆ ಅವ್ರು ಕೊಟ್ಟಿದ್ದ ಟೈಟ್ಲು ಹಮ್ಮು ಬಿಮ್ಮು. ಚೆನ್ನಾಗಿದೆ, ಭಾಳ ಸೊಗಸಾಗಿದೆ ಆ ಟೈಟ್ಲು. ಕೆಲವು ಸಲ ಅಂಥದ್ದು ಸಿಕ್ಕತ್ತೆ, ಇನ್ನು ಕೆಲವು ಸಲ ಸಿಕ್ಕಿಲ್ಲದೆ ಇರ್ಬೋದು. ತೃಪ್ತಿ ಅಂತೂ ಸಿಕ್ಕತ್ತೆ ಅಂತ ಹೇಳ್ತಾರೆ, ನನಗೂ ಸಿಕ್ಕಿದೆ. ಇಷ್ಟೊತ್ತು ಅಷ್ಟೇನೂ ಅರ್ಥವತ್ತಾಗಿಲ್ಲದೆ ಇರುವಂಥ ಮಾತನ್ನು ತಾವು ಸಹನೆಯಿಂದ ಕೇಳಿದ್ದಕ್ಕೆ ವಂದನೆಗಳನ್ನು ಹೇಳಿ, ಈಗ ಏನು ಮಾತನಾಡಬೇಕಂತಿದ್ನೋ ಅದನ್ನು ಬರ್ಕೊಂಬರಬೇಕು ಅಂತ ಹೇಳಿದರು. ಬರ್ಕೊಂಬಂದಿದ್ದೀನಿ. ಅವ್ರಿಗೆ ಇದನ್ನು ಸಮರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.